ಯಾಸರ್ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸುವಾರ್ತಿಕ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರೇ, ದೇವರ ಸೇವೆ ಮಾಡುವಂಥ ಸೇವಕರು ಈ ಸ್ವಾರ್ಥಿಕ ಎಂಬ ಕಾರ್ಯಕ್ರಮದಲ್ಲಿ ಬಂದು ದೇವರ ಸೇವೆ ಮಾಡುವಂಥ ಅವರ ಸ್ವಾರ್ಥಿಕ ಅವರ ಸೇವೆ ವಿಷಯದಲ್ಲಿ ಸವಿಸ್ತರವಾಗಿ ವಿವರಿಸುವುದೇ ಈ ಸ್ವಾರ್ಥಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ದೇವ ಸೇವಕರನ್ನು ಅವರ ಮಾಡುವಂಥ ಸೇವೆಯನ್ನು ಕರ್ತನಿಗಾಗಿ ಅವರು ಮಾಡುವಂಥ ಪ್ರಯಾಸವನ್ನು ಅವರ ಸೇವಕರಲ್ಲಿ ನಾವು ಕೇಳುವ. ಯಾಕಂದರೆ ಇವತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪರ್ವತೇಗೌಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮ ಹಾಗೂ ಯಾಸರಟಿಯವರ ಪರವಾಗಿ ನಾನು ಸ್ವಾಗತಿಸ್ತಿದ್ದೀನಿ. ಪಾಸ್ಟೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪಾಸ್ಟೆ, ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ, ನೀವು ಸರಿಯಾದ ಉತ್ತರ ಕೊಡಿ. ಪಾಸ್ಟೆ, ನಿಮ್ಮ ಹುಟ್ಟೂರು ಯಾವುದು? ಚಿಕ್ಕಮಗಳೂರು. ಪಾಸ್ಟೆ, ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗಳು? ನಾವು 7 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರಲ್ಲಿ ನೀವು ಎಷ್ಟನೇವರು ಪಾಸ್ಟೆ? ನನಗೆ 3 ಜನ ಅಕ್ಕಂದಿರಿದ್ದಾರೆ. ಒಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ತಂಗಿ. ನಾನು ಮಧ್ಯದವನು. ನೀವು ಮಧ್ಯದವರು. ಅಂದರೆ ನೀವು ನಿಮ್ಮ ಬಾಲ್ಯ ಜೀವಿತ ಅಥವಾ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು ಪಾಸ್ಟೆ? ಎಲ್ಲ ಚಿಕ್ಕಮಗಳೂರಿನಲ್ಲಿ. ಎಲ್ಲ ಚಿಕ್ಕಮಗಳೂರು. ಅಂದರೆ ನೀವು ಇರುವಂಥ ಕಡೆಯಲ್ಲಿ ಬೇರೆ ಎಲ್ಲಿ ಹೋಗಿಲ್ಲ, ಅಲ್ಲಿ ಚಿಕ್ಕಮಗಳೂರು? ಇಲ್ಲ, ನಾನು ಮಧ್ಯದಲ್ಲಿ ಒಂದು 2 ವರ್ಷ ಕಳಸದಲ್ಲಿ ಓದಿದ್ದೆ. ನಾನು ಕಳಸ. ಅಂದರೆ ನೀವು ಕುಟುಂಬ ಆ ಕಡೆಗೆ ಶಿಫ್ಟ್? ಇಲ್ಲ, ನಾನು ಹಾಸ್ಟೆಲಲ್ಲಿ ಇದ್ದೆ ಒಂದು 2 ವರ್ಷ. ಇಚ್ಛೆಯಿಂದ, ನನ್ನ ಸ್ವ ಇಚ್ಛೆಯಿಂದ ನಾನು ಹೋಗಿ ಹಾಸ್ಟೆಲಲ್ಲಿ ಸೇರಿಕೊಂಡಿದ್ದೆ. 2 ವರ್ಷ ಇದೆ. ಹೌದು. ನಿಮ್ಮ ಬಾಲ್ಯ ಪ್ರಾಯ ಹೇಗಿತ್ತು ಪಾಸ್ಟೆ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಹೇಗಿದ್ರಿ ಶಾಲೆ ಸ್ಕೂಲಿಗೆ ಹೋಗುವಾಗೆಲ್ಲ? ಚೆನ್ನಾಗಿದೆ. ಓದೋ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ ನನಗೇನು ಅಂಥ ಏನು ಕಷ್ಟ ಇರಲಿಲ್ಲ. ಚೆನ್ನಾಗಿದೆ. ಫಸ್ಟ್ ಎಷ್ಟು ಜನಕ್ಕೆ ಓದಿದ್ದೀರಿ ನೀವು? ನಾನು PUC ವರೆಗೆ ಓದಿದೆ. ಆಮೇಲೆ ನಾನು ಸೇವೆಗೆ ಬಂದಮೇಲೆ ನಾನು ಬೈಬಲ್ ಕಾಲೇಜ್ಗಳಲ್ಲಿ ಓದಿದ್ದೆ. ನಿಮ್ಮ ವಿದ್ಯಾರ್ಥಿ ಜೀವಿತದಲ್ಲಿ PUC ತನಕ ಹೋಗುವಾಗ ಹೇಗಿತ್ತು ನಡೆನುಡಿಗಳು? ತುಂಬ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ, ಒಂಥರ ತುಂಬ ಕುತಂತ್ರವಾಗಿತ್ತು ಅಂತ ಹೇಳ್ಬೋದು. ಕುತಂತ್ರ ಅಂದರೆ ಹೊರಗಡೆ ತುಂಬ ಚೆನ್ನಾಗಿರ್ತದೆ, ಒಳಗಡೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಮಾಡೋದು. ಆ ರೀತಿಯಾದಂಥ ಜೀವಿತವನ್ನು ನಾನು ನಡೆಸ್ತೀನಿ. ಅಂದರೆ ನಿಮಗೆ ಸಣ್ಣ ಪ್ರಾಯದಲ್ಲಿ ಏನು ಕೆಲವು ಮಕ್ಕಳಿಗೆ ಸಣ್ಣ ಪ್ರಾಯದ ಪ್ರಾರಂಭ ಆಗ್ತಿದೆ, ತಂಬಾಕು, ಸರಾಯಿ ಅದೆಲ್ಲ? ತಂಬಾಕು ಅದೆಲ್ಲ ನನಗೆ ಅಭ್ಯಾಸ ಇರಲಿಲ್ಲ. ಬಟ್ ಆದರೆ ಬೀಡಿ ಸೇದುವಂಥ ಅಭ್ಯಾಸ ಅಲ್ಲಿ ಇಲ್ಲಿ ಮಾಡಿಕೊಂಡೆ ನಾನು. ಅದಾದಮೇಲೆ ಸಿಗರೇಟ್ ಸೇದೋದು ಸ್ವಲ್ಪ ಇತ್ತು. ಅಂದರೆ ಯಾವಾಗಲೂ ಸೇದೋದಲ್ಲ, ಯಾಕೆಂತ ಹೇಳಿದ್ರೆ ಜನಗಳಿಗೆ ಗೊತ್ತಾದರೆ ಪ್ರಾಬ್ಲಮ್. ಆದರೆ ಸಿಗರೇಟ್ ಸೇದಿದ್ದೀನಿ, ಕುಡ್ದಿದ್ದೀನಿ, ಎಲ್ಲ ರೀತಿಯ ಕುಡ್ದಿದ್ದೀನಿ. ಆದರೆ ಅದೆಲ್ಲ ಸೀಕ್ರೆಟಲ್ಲಿ ನಡೆದಂಥ ವಿಷಯಗಳು. ಮತ್ತೇನು ರೌಡಿಸಮ್ ಅಂಥದ್ದೆಲ್ಲ? ಅಂಥ ರೌಡಿಸಮ್ ಏನಿಲ್ಲ, ಆದರೆ ಕಾಲೇಜಲ್ಲಿ ಸ್ವಲ್ಪ ಹಾಗೆ ಹೀಗೆ ಮಾಡಿದ್ದುಂಟು. SLC ವರೆಗೆ ಏನಂತ ಯಾವುದಕ್ಕೆ ಹೋಗಿಲ್ಲ ನಾವು. 2 ವರ್ಷ PUCಯಲ್ಲಿರಬೇಕಾದ್ರೆ ಸ್ವಲ್ಪ ಕೆಲವ್ರನ್ನ ಎದುರಿಸಿದ್ದೀನಿ, ಅದು ಮಾಡಿದೆ. ಫಸ್ಟ್ ನೀವು ವಿದ್ಯಾಭ್ಯಾಸ ಮಾಡುವಂಥ ಸಮಯ ನಿಮಗೆ ಸುವಾರ್ತೆ ಸಿಕ್ಕಿದೆ ಹೇಗೆ ಪಾಸ್ಟೆ? ಹೌದು, ನಾನು 2nd PUCಯಲ್ಲಿರಬೇಕಾದ್ರೆ ನಾನು ಯೇಸು ಸ್ವಾಮಿನ ಕಂಡುಕೊಂಡೆ. ಹೇಗೆ, ಯಾವ ವಿಷಯಕ್ಕಾಗಿ ನೀವು? ಆ್ಯಕ್ಚುಲಿ ನಮ್ಮ ಊರುಗಳಿಗೆಲ್ಲ ಒಬ್ಬರು ಪಾಸ್ಟ್ರು ಬರ್ತಾಯಿದ್ರು ಹೋಗ್ತಾಯಿದ್ರು. ನಮಗೂ ಅಲ್ಲಿ ಇಲ್ಲಿ ಹೋಗಿ ನೋಡ್ತಾಯಿದ್ವಿ. ಆದರೆ ನಮಗೆ ಅದ್ರ ಬಗ್ಗೆ ಏನು ಆಸಕ್ತಿ ಇರಲಿಲ್ಲ. ಯಾಕೆಂತಂದರೆ ನಮ್ಮ ದಾರಿ ಬೇರೆ, ನಮ್ಮ ಯೋಚನೆಗಳೇ ಬೇರೆ, ಅವರಿದೆ ಬೇರೆ. ಆದರೆ ಒಂದು ಸಲ ಚಿಕ್ಕಮಗಳೂರಿನಲ್ಲಿ ನಾನು ಅಕಸ್ಮಾತಾಗಿ ಒಂದು ಮೀಟಿಂಗ್ಗೆ ಹೋದೆ. ಆ ಮೀಟಿಂಗ್ ಹೋಗಬೇಕಾದ್ರೆ ಆ ಮೀಟಿಂಗ್ನಲ್ಲಿ ಒಬ್ಬರು ಸೇವಕರು, ನನಗನ್ಸುತ್ತೆ ಇದು ಉಡುಪಿಯಿಂದ ಬಂದವರು ಅನಿಸುತ್ತೆ ಅವರು ಸೇವಕರು, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಅವರು ಅವಾಗ ಒಂದು ವಿಶೇಷ ಕೂಟಗಳು ಅಂತ ನಡೆಸೋರು. ಅದು ನೀವು ಯಾಕೆ ನೀವು ಅದರಲ್ಲಿ ಪಾಲ್ಗೊಂಡು ನಿಮಗೇನಲ್ಲಿ ಹೋಗ್ಬೇಕಂತ ಅವಶ್ಯಕತೆ ಇತ್ತು? ಹೌದು, ಅವಾಗ ನಾವು ಸೆಕೆಂಡ್ ಶೋ ಫಿಲಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ. ಸೆಕೆಂಡ್ ಶೋ ಫಿಲಮ್ಗೆ ಹೋಗ್ಬೇಕಂದ್ರೆ ಅದು 9 ರಿಂದ 12 ಗಂಟೆಗೆ ಚಿಕ್ಕಮಗಳೂರಿನಲ್ಲಿ ಆ ದಿನಗಳ ಸೆಕೆಂಡ್ ಶೋ ಫಿಲಮ್. ಸೊ ನೀವು 9 ರಿಂದ 12 ಗಂಟೆಗೆ ಹೋಗ್ಬೇಕಾದ್ರೆ ಫಿಲಮ್ಗಿನ್ನೂ ಟೈಮ್ ಇದೆ. ಬೇಗನೆ ಬಂದಿದ್ವಿ. ಯಾವುದೋ ಇದೊಂದು ಮೀಟಿಂಗ್ ಇದೆ ಅಂತ ಸುಮ್ಮನೆ ತಿಳ್ಕೊಂಡಿದ್ವಿ. ಹಾಗಾಗಿ ಸುಮ್ಮನೆ ಅಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಹೋದ್ವಿ ನಾವು. ಒಂದು 1 ಅವರ್ ಟೈಮ್ ಗ್ಯಾಪ್ ಇತ್ತು, 1.5 ಅವರ್. 9 ಗಂಟೆಗೆ. ಸೊ 8ವರೆಗೆ ನಾವು ಥಿಯೇಟ್ರ್ ಹತ್ರ ಹೋದರೆ ಸಾಕು, ಒಂದು ಅರ್ಧ ಗಂಟೆ ಮುಂಚೆ. ಸೊ ಮಧ್ಯದಲ್ಲಿ ಗ್ಯಾಪ್ ಇದೆ. ಅಂದರೆ ನಿಮಗೆ ಯಾರಾದರೂ ಕರೆದಾರ? ನಿಮಗೆ ಹೇಗೆ ಗೊತ್ತಾ ಅಲ್ಲಿ ಮೀಟಿಂಗ್ ಇದೆ ಅಂತ? ನಮ್ಮೂರಿಂದ ಒಂದು ಫ್ಯಾಮಿಲಿಯವ್ರು ಹೋಗ್ತಾಯಿದ್ರು, ನಮಗೇನು ಅವ್ರು ಕರೆದಿಲ್ಲ. ಬಟ್ ಆದರೆ ನಾವು ಸುಮ್ಮನೆ, ಯಾಕೆಂದರೆ ಅದು ತುಂಬ ಹತ್ರ ಪ್ಲೇಸು.
ಫಿಲಮ್ ಥಿಯೇಟ್ರ್ ಕೂಡ ಅದು ಕೂಡ 2 ಹತ್ರ. ಹಾಗಾಗ್ಬಿಟ್ಟು ಜಸ್ಟ್ ಅಲ್ಲಿ ಹೋಗೋಣ, ಹೋಗಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹೆಂಗಿದ್ರು ನಮಗೆ, ಆಮೇಲೆ ಸೆಕೆಂಡ್ ಶೋ ಫಿಲಮ್ಗೆ ನಾವು ಹೋಗ್ಬೋದು ಅಂತ ನಾವು ಅಲ್ಲಿಗೆ ಹೋದ್ವಿ. ಹೋದರೆ ಆ ಮೀಟಿಂಗ್ನಲ್ಲಿ ನಡೆದಂಥ ಒಂದು ಘಟನೆ ನನ್ನನ್ನು ಒಂದು ಅನೇಕ ಪ್ರಶ್ನೆಗಳಿಗೆ ಕಾರಣವಾಯಿತು. ಸೊ ಆ ಮೀಟಿಂಗ್ನಲ್ಲಿ ಏನು ನಡೀತು ಅಂತಂದರೆ, ಒಬ್ಬರು ಕ್ರೈಸ್ತ ಒಳ್ಳೆ ಇದೇ ರೀತಿ ಶೂಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಅವರೇನೋ ಮಾಡ್ತಾಯಿದ್ರು, ನಾವಾಗಿ ಹಿಂದ್ಗಡೆ ನಿಂತ್ಕೊಂಡಿದ್ವಿ ಸುಮ್ಮನೆ. ಅವರು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಅವ್ರು ಮಾಡಿದ್ದೆಲ್ಲ ಏನು ಅಂತ ಏನು ಅರ್ಥ ಆಗಿಲ್ಲ. ಈಗಲೂ ನನಗೆ ಸ್ವಲ್ಪ ನೆನಪಿದೆ, ಅವರು ಯೇಸು ಸ್ವಾಮಿ ಕಾರ್ಪೆಂಟ್ರ್ ಆಗಿದ್ದಂಥ ಒಂದು ವಿಷಯವನ್ನು ತೆಗೆದುಕೊಂಡು ಅವರು ಅನೇಕ ವಿಷಯಗಳನ್ನು ಮಾತಾಡ್ತಾಯಿದ್ರು. ಆಗ ನಾವೆಲ್ಲ ಸುಮ್ಮನೆ ನ್ಯಾಚುರಲಾಗಿ ಕಾಮನಾಗಿ ಕೇಳಿಸ್ಕೊಂಡ್ವಿ, ಸುಮ್ಮನೆ ಏನೋ ಟೈಮ್ ಪಾಸಿಗೆ ಹೋಗಿರೋರು ನಾವು. ಆದರೆ ಅದಾದ ಕೊನೆಯಲ್ಲಿ ಅವರೇನು ಹೇಳಿದ್ರು, ನಾನು ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆ ಬೇಕಾಗೋರು ಬನ್ನಿ ಪ್ರಾರ್ಥನೆಗೆ ಅಂತ ಕರೆದ್ರು. ಅದು ನಮಗೆ ಸ್ವಲ್ಪ ಆಶ್ಚರ್ಯದ ವಿಷಯ. ಸಾಮಾನ್ಯವಾಗಿ ಪ್ರಾರ್ಥನೆ ಎಲ್ಲ ಮಾಡೋರು ಯಾರು ಅಂದರೆ ಗುರುಗಳು, ಕಾವಿ ಹಾಕ್ಕೊಂಡಿರೋರು. ನಮ್ಮ ಸಂಪ್ರದಾಯದಲ್ಲಿ ನಾವು ಹೋಗಿ ಅವರ ಕಾಲಿಡ್ತೀವಿ, ಅವರಿದೆಲ್ಲ ಮಾಡ್ತೀವಿ. ಅವರೆಲ್ಲ ಭಾಷಣಗಳು ಯಾರು ಬೇಕಾದರೂ ಮಾಡ್ಬೋದು. ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ, ಒಳ್ಳೊಳ್ಳೆ ವಿದ್ವಾಂಸರುಗಳು ಮಾಡ್ತಾರೆ, ಒಳ್ಳೆಯ ವಿಷಯಗಳನ್ನು ಹೇಳ್ತಾರೆ, ಅವೆಲ್ಲ ನಮಗೆ ಗೊತ್ತಿರೋಂತೆ. ಬಟ್ ಆದರೆ ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಅದು ಗುರುಗಳು ದೊಡ್ಡವರು ಮಾಡೋರು ಅಷ್ಟೇ, ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಸೊ ನನಗದು ಸ್ವಲ್ಪ ಆಶ್ಚರ್ಯ. ಏನು ಈ ವ್ಯಕ್ತಿ ಚೆನ್ನಾಗಿ ಒಳ್ಳೆ ವೈಟ್ ಶರ್ಟ್ ಹಾಕ್ಕೊಂಡು ಒಳ್ಳೆ ಶೂಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದೇ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಜನಗಳಿಗೆ ಯಾರ್ಯಾರಿಗೆ ಪ್ರಾರ್ಥನೆ ಬೇಕು ಅವರು ಮುಂದಕ್ಕೆ ಬನ್ನಿರಿ ಅಂತ. ಸೊ ತುಂಬ ಜನ ಮುಂದೆ ಹೋಗ್ತಾಯಿದ್ರು ಪ್ರಾರ್ಥನೆ ಮಾಡಿಸ್ಕೊಳ್ಳೋಕ್ಕೆ. ಆಗ ಕೆಲವು ಲೇಡೀಸು ಜೆಂಟ್ಸು ಎಲ್ಲ ನಿಂತ್ಕೊಂಡಿದ್ರು, ಪ್ರಾರ್ಥನೆ ಮಾಡಿದರು. ಅವ್ರು 3-4 ಜನಕ್ಕೆ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಒಬ್ಬರು 4ನೇವರಿಗೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅಂತ ಒಂದು ರೀತಿಯಲ್ಲಿ ದೇವರು ಬಂದಾಗ ನಮಗೆ ಇದು ಸಹಜ, ದೇವರು ಮೈ ಮೇಲೆ ಬರೋದು. ಆಮೇಲೆ ದೇವ್ರ ಮೈ ಮೇಲೆ ಬಂದು 1 ಗಂಟೆ 1.5 ಗಂಟೆಗೆ ಎದ್ದು ಅನೇಕ ವಿಷಯಗಳನ್ನು ಜನರಿಗೆ ಹೇಳೋದು. ನಾನು ಹೇಳಿದೆ, ಈ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟರೆ ಇದ್ಯಾಕೆ ದೇವರು ಬರಬೇಕಂತ. ಆಗ ಅವ್ರು ಕೇಳಿದ್ರೆ, ನೀನು ಯಾರು ಅಂತ ಕೇಳಿದ್ರೆ ನಾನು ಹೆಸ್ರು ಹೇಳ್ತದ್ದು. ನನಗೆ ಹೆಸ್ರುಗಳನ್ನ ಹೇಳಲಿಕ್ಕೆ ಬಯಸೋದಿಲ್ಲ. ಆ ಹೆಸ್ರು ಹೇಳ್ತು. ನನಗೆ ಆಶ್ಚರ್ಯ ಆಗೋಯ್ತು. ಅದು ಇದು ಅವ್ರ ಮಾತನ್ನ ಹೆಂಗೆ ಕೇಳೋಕ್ಕೆ ಸಾಧ್ಯ? ನನಗೆ ಕುತೂಹಲ ಜಾಸ್ತಿ ಆಯಿತು. ನಾನೇನು ಮಾಡಿದೆ, ಹಿಂದೆ ನೋಡ್ತಾ ಇದ್ದನು ಮುಂದೆ ಹೋಗಿ ಅವ್ರ ಹತ್ರದಲ್ಲಿ ನಿಂತ್ಕೊಂಡೆ, ಏನು ನಡೀತಾ ಇದೆ ನೋಡ್ಬೇಕಂತ. ಅದು ಬಂತು. ಅವಾಗ ಅದು ಹೇಳ್ತು, ಸರಿ ನನ್ನನ್ನು ಕಳಿಸ್ಕೊಡು, ನಾನು ಹೋಗ್ತೀನಿ ಅಂತ. ಅಯ್ಯೋ, ಇದೇನು ಅವ್ರ ಹತ್ರ ಪರ್ಮಿಷನ್ ಕೇಳೋದು? ಆ ವ್ಯಕ್ತಿ ಏನು ಮಾಡ್ತಾಯಿಲ್ಲ. ಮತ್ತು ಆ ವ್ಯಕ್ತಿ ಹೇಳಿದನು, ಯೇಸುವಿನ ನಾಮದಲ್ಲಿ ನಿನಗೆ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ರು, ಯೇಸು ಯಾರು ಗೊತ್ತಾ ನಿನಗೆ? ಹಾಂ ಗೊತ್ತು. ಯಾರು ಯೇಸು? ಪರಲೋಕದ ದೇವರು, ಯೇಸು ರಾಜಾದಿರಾಜನು. ನನಗೆ ಆಶ್ಚರ್ಯ ಸ್ಟಾರ್ಟ್ ಆಯಿತು. ಇವನಿಗೆ ಆ ಯೇಸು ಹೆಸರಲ್ಲೇ ಕೇಳ್ತಾನೆ, ಇದು ಯೇಸು ಪರಲೋಕದ ದೇವರಂತ. ಅದಾದಮೇಲೆ ಇನ್ನೊಬ್ರಿಗೆ ಪ್ರೇ ಮಾಡಿದ್ರೆ, ಮತ್ತೆ ಇನ್ನೊಬ್ರಿಗೆ ಪ್ರೇ ಮಾಡಿದ್ರೆ, ಇನ್ನೊಂದು ಬಂತು ಅದೇ ರೀತಿ. ಅದು ಹೇಳಕ್ಕೆ ಸ್ಟಾರ್ಟ್ ಮಾಡ್ತು. ಅಯ್ಯೋ ಬೆಂಕಿ 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 ಅನ್ನಿಸ್ದೆ. ಅದು ನಮಗೆ ಅಲ್ಲಿ ಬೆಂಕಿ ಎಲ್ಲ ಕಾಣಿಸ್ತಾ ಇಲ್ಲ ಅಲ್ಲಿ, ಬಟ್ ಅದು ಕೂಗಾಡ್ತಿದೆ, ಇಲ್ಲಿ ಬೆಂಕಿ ಇದೆ ಬೆಂಕಿ ಇದೆ, ಸುಡ್ತಾ ಇದ್ದಾರೆ, ನಾನು ಬಿಡು ನಾನು ಹೋಗ್ತೀನಿ ಅಂತ. ಅವ್ರಿಗೆ ಅದನ್ನು ಕೇಳ್ತಾರೆ, ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ. ಯೇಸು ಯಾರು ಗೊತ್ತಾ ನಿನಗೆ? ಯೇಸು ಅಯ್ಯೋ ದೊಡ್ಡ ದೇವರು, ರಾಜಾದಿರಾಜನು, ಕರ್ತನು. ಅವನ ಮುಂದೆ ನಾನು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಹೋಗಬೇಕು. ಅವ್ರ ಹೆಸರನ್ನು ಕೇಳಿದ್ರೆ ಅದೊಂದು ಹೆಸರು ಹೇಳ್ತು. ನನಗೆ ಆಶ್ಚರ್ಯ, ಹೆಸರನ್ನ ಕೇಳಿ. ಇದೇನಿದು? ಕೇವಲ ಒಬ್ಬ ಮನುಷ್ಯನಿಗೆ ಇವು ಭಯಪಡೋದು, ಹೆಂಗೆ ಭಯಪಡೋಕ್ಕೆ ಸಾಧ್ಯ? ಒಂದು ರೀತಿಯಲ್ಲಿ ನಾವು ಭಾಳ ಗೌರವಿಸ್ತೀವಿ ದೇವರು ಅಂತ. ಕೆಲವು ದೆವ್ವಗಳು ಬಂದು ಆಶ್ಚರ್ಯ. ಮತ್ತೆ ಇನ್ನೊಂದಿಬ್ಬರು ಹಾಗೆ ಬಂದರು. ಎಲ್ಲರ ಭಯಲ್ಲಿ ಯೇಸು ಯಾರು ಅಂತ ಕೇಳುವಾಗ ಎಲ್ಲ ಒಂದೊಂದು ಹೇಳಿದ್ವಿ ಯೇಸುವಿನ ಬಗ್ಗೆ ಅನೇಕ ವಿಷಯ. ಆದರೆ 3 ವರ್ಡ್ಸ್ಗಳು ಮಾತ್ರ ಎಲ್ಲ ಹೇಳಿದ್ದು ಕರೆಕ್ಟಾಗಿತ್ತು. ಒಂದು, ಯೇಸು ಪರಲೋಕದ ದೇವರು ಅಂತ ಹೇಳಿದ್ರು. ಯೇಸು ರಾಜಾದಿರಾಜನು ಅಂತ ಹೇಳಿದ್ರು. ಯೇಸು ಕರ್ತನು. ಆ 3 ವರ್ಡ್ಗಳು ಇವತ್ತಿಗೂ ನನ್ನ ಮೈಂಡಲ್ಲಿದೆ. ಯೇಸು ಪರಲೋಕದ ದೇವರು, ಯೇಸು ರಾಜಾದಿರಾಜ, ಯೇಸು ಕರ್ತನು. ಆಮೇಲೆ ಅವರೆಲ್ಲರೂ ಅಯ್ಯೋ ಇನ್ನೊಂದು ಕೂಗಾಡಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ನನಗೆ ಚಾಟಿಯಿಂದ ಹೊಡಿತಾ ಇದ್ದಾರೆ, ನನಗೆ ಹೊಡಿತಾ ಇದ್ದಾರೆ ಚಾಟಿಯಿಂದ. ನಾನು ಹೋಗ್ತೀನಿ, ನನಗೆ ಬೇಡ, ನಾನು ಇಲ್ಲಿರಲ್ಲ. ಎಲ್ಲಿ ಹೊಡಿತಾ ಇದ್ದಾರೆ ಚಾಟಿಯಿಂದ?
ಯಾರು ಹೊಡಿತಾರೆ? ಯಾರು ಕಾಣಿಸ್ತಲ್ಲ ನಮಗೆ. ಆ ವ್ಯಕ್ತಿ ಮಾತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯೇಸುವಿನ ನಾಮದಲ್ಲಿ ಮಾತಾಡ್ತೀನಿ ಸುಮ್ಮನೆ. ಅದು ಕುಣಿದಾಡ್ತಾ ಇದೆ. ಆ್ಯಕ್ಚುಲಿ ನಮ್ಮ ಕಡೆ ಏನಾದ್ರು ಆ ರೀತಿಯಲ್ಲಿ ಬಂದರೆ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ, ಬೇಗ ಹೋಗಿ ಊದ್ಗಡ್ಡೆ ಎಲ್ಲ ತೊಗೊಂಡು, ಏನು ನೀನು ತೊಂದರೆ ತೊಗೋಬೇಡಮ್ಮ, ನೀನು ಇದು ಮಾಡಬೇಡ ತಾಯಿ, ಹಾಗೆ ಹೀಗೆ ಅಂತೇಳಿ ಕರ್ಪೂರ ಹಚ್ಚಿ ಊದ್ಗಡ್ಡೆ ಹಚ್ಚಿ ಎಲ್ಲ ಇದು ಮಾಡಿ, ನಮ್ದೇನಾದ್ರು ತಪ್ಪಿದ್ರೆ ಕ್ಷಮಿಸು, ನೀನು ಯಾಕೆ ಹಿಂಗೆ ಬರ್ತಾಯಿದ್ದೆ, ಏನೆಲ್ಲ ಮಾಡ್ತೀವಿ ನಾವು. ಓಡಾಡ್ಬಿಡ್ತಾರೆ ಜನ. ಬಂದ್ಬಿಟ್ಟಿದ್ದಾರೆ ಅಂತ ಭಯ, ಒಂದು ಕಡೆ ಭಯ, ಒಂದು ಕಡೆ ಇದು ಯಾಕೆ ಬಂದಿದ್ದಾರೆ ಅಂತ. ಆದರೆ ಇಲ್ಲಿ ಆ ವ್ಯಕ್ತಿ ಓಡಾಡ್ತಾ ಇಲ್ಲ, ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನಿರು ಅಂದರೆ, ಆಮೇಲೆ ಅದು ಅಳ್ತಾ ಇದೆ. ಇನ್ನೊಂದು ಒಳಗೆ ಸ್ಟಾರ್ಟ್ ಮಾಡ್ತು, ಅಯ್ಯೋ ನಾನು ಕಳಿಸ್ಕೊಡು, ನನಗೆ ತಡೆಯೋಕ್ಕಾಗಲ್ಲ, ಚಾಟಿಯಿಂದ ಹೊಡಿತಾ ಇದ್ದಾರೆ. ಆ ವ್ಯಕ್ತಿ ಹೇಳಿದ್ರು, ಹೌದು ದೇವದೂತರು ನಿನಗೆ ಚಾಟಿಯಲ್ಲಿ ಹೊಡಿತಾ ಇದ್ದಾರೆ ಅಂತ. ಎಲ್ಲಿ ಕಾಣಿಸ್ತಾ ಇದ್ದಾರೆ ದೇವದೂತರು? ನಾನು ಹುಡುಕೋದು ಎಲ್ಲಿ ದೇವದೂತರು ಇದ್ದಾರೆ ಅಂತ. ದೇವದೂತರು ಕಾಣಿಸಿಲ್ಲ. ಆದರೆ ಅದಕ್ಕೆ ಗೊತ್ತಾಗ್ತದೆ, ಅದು ಕೂಗಾಡ್ತಾ ಇದೆ, ಚಾಟಿಯಿಂದ ಹೊಡಿತಾ ಇದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಗೋಯ್ತು. ಅದು ನನ್ನ ಕಣ್ಣು ಮುಂದೆ ಕಂಡಿದ್ದು, ನಾನು ಕಣ್ಣಿಂದ ಕಂಡಂಥ ವಿಷಯ. ಅದು ಕಂಡ ತಕ್ಷಣ ನಿಮಗೆ ನಂಬಿಕೆ ಬಂತ ಯೇಸು ಸ್ವಾಮಿ? ಇಲ್ಲ, ನಂಬಿಕೆ ಬಂದಿಲ್ಲ ನನಗೆ. ಆದರೆ ಅದು ಭಾಳ ಆಶ್ಚರ್ಯ. ಆವಾಗ ನಾನು ಕೇಳಿದೆ, ಇದನ್ನು ಎಷ್ಟು ದಿನ ನಡೀತದೆ ಅಂತ. ಅವ್ರು ಹೇಳಿದ್ರು 3 ದಿನ ಇದೆ ಇದು ಕೂಟ, ಇನ್ನು ಇದು ಫಸ್ಟ್ನೇ ದಿನ, ಇನ್ನು 2 ದಿನ ಇದೆ. ಆವಾಗ ನೆಕ್ಸ್ಟ್ 2 ದಿನ ನಾನು ಹೋದೆ ಮೀಟಿಂಗ್. ಪಿಕ್ಚರಿಗೆ ಹೋದ್ರೆ? ಮತ್ತೆ ಪಿಕ್ಚರಿಗೆ ಹೋಗಿಲ್ಲ ಅವತ್ತು, ಪಿಕ್ಚರಿಗೆ ಹೋಗಿಲ್ಲ. ಯಾಕೆಂದ್ರೆ ಎಲ್ಲಿ ಯಾವಾಗ ಅದು ಆಶ್ಚರ್ಯ ಆಯ್ತು ಅಲ್ಲೇ ಸ್ಟಾಪು. ಅದೇ ಪಿಕ್ಚರು ಆಶ್ಚರ್ಯ. ಅದನ್ನೆಲ್ಲ ತಿಳ್ಕೊಳ್ಬೇಕಲ್ಲ ನಾವು. ಅಲ್ಲೇ ಟೈಮ್ ಹೋಯ್ತು, ಅಲ್ಲಿ 10 ಗಂಟೆ, ರಾತ್ರಿ 10 ಗಂಟೆ ಆಗ್ಬಿಡ್ತು. ಅಲ್ಲಿ 9 ಗಂಟೆ ಮುಚ್ಚಾರ ಆಗಲೇ ಹೋಗಾಯ್ತು. ನೋಡಿದ್ವಿ, ವಾಪಸ್ ಬಂದ್ವಿ. ದಾರಿ ಉದ್ದಕ್ಕೂ ಅದೇ ಯೋಚನೆ, ಅದು ಹಿಂಗೆ, ಅದು ಯೇಸು ಹೆಸರಿಗೆ ಅವು ಹೆಂಗೆ ಕೂಗಾಡಕ್ಕೆ ಸಾಧ್ಯ? ಅದ್ಯಾ ಯೇಸು ಪರಲೋಕದ ದೇವರು ಅಂದರೆ ಯೇಸು ಅದೆಲ್ಲರಿಗಿಂತ ದೊಡ್ಡವನ. ಈ ವ್ಯಕ್ತಿ ಯೇಸುನೂ ಅಲ್ಲ. ಆ ಯೇಸು ಹೆಸರಲ್ಲಿ ಇಷ್ಟು ಮಾಡ್ತಿರ್ಬೇಕಾದ್ರೆ ಆ ಯೇಸುಗಿನೆಷ್ಟು ಶಕ್ತಿ ಇರಬಹುದು. ಯೋಚನೆಗಳ ಮೇಲೆ ಯೋಚನೆಗಳೇ. ಆ್ಯಕ್ಚುಲಿ ನಮ್ಮೂರಲ್ಲಿ ನಾನು ಕೆಲ ಸಮಯದಲ್ಲಿ ನಾಟಕ ಮಾಡ್ತಾಯಿದ್ದೆ. ಇದೇ ರೀತಿ ದೇವರು ಬರೋ ಥರ ಮಾಡೋದು, ನಮ್ಮ ಇಡೀ ಊರಿನವರಿಗೆ ಗೊತ್ತು. ನಾನು ನಾಟಕ ಮಾಡೋದು, ದೇವರು ಬರೋ ಥರ ಮಾಡಿ, ದೇವರು ಬರೋ ಥರನೇ ಆ್ಯಕ್ಟಿಂಗ್ ಎಲ್ಲ ಮಾಡಿ, ಅವಾಗ ಜನ ನನಗೆ ಕೇಳೋರು ಕೆಲವು ಪ್ರಶ್ನೆಗಳಿಗೆ ಅದಕ್ಕೆ ತಕ್ಕಾದ ಉತ್ತರ ಕೊಡೋದು, ಸರಿಯಾಗಿ ಹೇಳೋದು, ಕೆಲವರಿಗೆ ಸರಿಯಾಗಿ ಇದು ಮಾಡೋದು. ಅದರಲ್ಲಿ ನಾನು ಫೇಮಸ್ ಆಗಿಬಿಟ್ಟಿದ್ದೆ. ಯಾಕೆಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಭವಿಷ್ಯ ನುಡಿದಂಗೆ ನೋಡಿತಾರಲ್ಲ, ಆ ರೀತಿಯಲ್ಲಿ ದೇವ್ರುಗಳೆಲ್ಲ ರೀತಿಯಲ್ಲಿ ಹೇಳಿರ್ತಾ ಇದ್ದೆ ನಾನು. ಜನಗಳಿಗೂ ಒಂದು ತಮಾಷೆ, ಇವನಲ್ಲಿ ಏನೋ ಒಂದು ಬರ್ತಾಯಿದೆ ಅಂತ. ಕೆಲಸ ಬಾರೋ ದೇವ್ರು ಬರ್ಸು ಅಂತ ಕರೆಯೋರು ನನಗೆ. ಸೊ ಅದೆಲ್ಲ ಮಾಡಿದವು ನಾನು. ಅದರಲ್ಲೆಲ್ಲ ಇದು. ಆಮೇಲೆ ನಮ್ಮ ತಂದೆಗೆ ಭಾಳ ಇದು ದೇವ್ರುಗಳಂದರೆ, ಅವು ಎಲ್ಲ ದೇವ್ರುಗಳ ಹತ್ರ ಹೋಗೋದು, ಹರಕೆ ಕಟ್ಕೊಳ್ಳೋದು, ಆಮೇಲೆ ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಕೇಳೋದು. ಈವನ್ ನನಗೆ ಇವಾಗಲೂ ನೆನಪಿದೆ, ಪ್ರತಿ ವರ್ಷ ನಾವು ಎಕ್ಸಾಮ್ ಬರೆದ ಮೇಲೆ ನಮ್ಮ ತಂದೆ ಹೋಗಿ ಕೇಳ್ಕೊಳ್ಳೋದು, ಏನಂತ, ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ನಮಗೆ ಇದು ಕೊಡು ಅಂತ. ಅದು ಹೂವು ಬೀಳಬೇಕು, ಎಡಕ್ಕೋ ಬಲಕ್ಕೋ ಬೀಳಬೇಕು. ಎಡಕ್ಕೆ ಬಿದ್ದರೆ ಫೇಲ್ ಅಂತ, ಬಲಕ್ಕೆ ಬಿದ್ದರೆ ಪಾಸ್ ಅಂತ. ಆ ರೀತಿ ಮಾತನ್ನೇ ಕೇಳಿಕೊಂಡು ಅದನ್ನೇ ಕಾಯ್ಕೊಂಡು ಕೂತ್ಕೊಂಡು ಗಂಟೆಗಟ್ಟಲೆ ಹೂವು ಎಡಕ್ಕೆ ಬಿಡುತ್ತಾ, ಇವೆಲ್ಲ ನಮಗೆ ಅಭ್ಯಾಸ. ಸೊ ಇದು ನನ್ನ ಮೈನ್ಸ್ನಲ್ಲಿ ಭಾಳ ಪರಿಣಾಮ ಬೀರ್ತು. ನಾನು ನೆಕ್ಸ್ಟ್ ದಿನ ಹೋದೆ, 2ನೇ ದಿನ ಹೋದೆ, ತುಂಬ ಇಂಥ ಘಟನೆಗಳು ನಡೆದವು. ಆಗ ನನಗೇನೋ ಒಂದು ಆಸಕ್ತಿ, ನಾನು ಇದ್ರ ಬಗ್ಗೆ ತಿಳ್ಕೋಬೇಕು, ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ಒಂದು ಸಂಶೋಧನೆ ಮಾಡಬೇಕು. ಆವಾಗ ನಾನು ತುಂಬ ಆ್ಯಕ್ಟಿವ್. ನನ್ನ ಹವ್ಯಾಸ ಅಂದರೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಭಾಳ ಕುತೂಹಲ ನನಗೆ. ಅದಕ್ಕೆ ನಾನು ಆವಾಗಿನ ದಿನಗಳಲ್ಲೇ ಪುಸ್ತಕಗಳನ್ನು ತುಂಬ ಓದ್ತಾ ಇದ್ದೆ. ಕಾವ್ಯಗಳನ್ನು ಓದೋದು, ಧಾರಾವಾಹಿಗಳನ್ನು ಓದೋದು. ಆ ದಿನಗಳಲ್ಲಿ ಸುಧಾ, ರೂಪತಾರ, ತರಂಗ ಇವರೆಲ್ಲ 1 ಪೇಜಿಂದ ಇನ್ನೊಂದು ಪೇಜು A to Z ಓದ್ಬಿಡ್ತಾ ಇದ್ದೆ ನಾನು. ಯಾವುದನ್ನೂ ಬಿಡ್ತಾ ಇಲ್ಲ, ಚಿಕ್ಕ ವಿಷಯನೇ ಬಿಡ್ತಾ ಇಲ್ಲ. ಸೊ ಹಾಗೆ ಹೊಸ ವಿಷಯಗಳು ತಿಳ್ಕೊಳ್ಳೋದು ಭಾಳ ಇಷ್ಟ. ಇದು ತಿಳ್ಕೊಂಬಿಡೋಣ, ಅದೇನಿದೆ ಅದು. ಸೊ ತಿಳ್ಕೊಳ್ಳೋಕ್ಕೆ ಅಂತ ನಾನೇನು ಮಾಡಿದೆ, ಚರ್ಚಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದೊಂದೇ ವಿಷಯಗಳು ಅವ್ರು ಪ್ರಸಂಗ ಮಾಡ್ತಾಯಿದ್ರೆ ಅರ್ಥ. ಒಂದು ಸಾರಿ ನಾನು ಚಂದನ್ ಅವರು ಒಂದು ಸಾರಿ ಅವರು ವಾಕ್ಯ ಕೊಡಲಿಕ್ಕೆ ಚಿಕ್ಕಮಗಳೂರಿಗೆ ಬಂದರು. ಅವರು ಒಂದು ಸಾರಿ ವಾಕ್ಯ ಕೊಟ್ಟರು. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಎಷ್ಟು ಆತನು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದನು. ಆ ವಾಕ್ಯ ಕೊಡಬೇಕಾದ್ರೆ ಅವರು ಈ ವಾಕ್ಯ, ನಾನೇ ಒಳ್ಳೆ ಕುರುಬನು, ನನ್ನ ಸ್ವರಗಳು ನನ್ನ ಕುರಿಗಳು ನನ್ನ ಸ್ವರವನ್ನು ಕುಡಿತು. ಆ ವಾಕ್ಯ ನನಗೆ ದೇವರೇ ಮಾತಾಡ್ತಾ ಇದ್ದಾರೆ ನನಗಾಯ್ತು. ಆ ವಾಕ್ಯ ನನ್ನನ್ನು ಟಚ್ ಮಾಡಿತು. 1993ನೇ ಇಸ್ವಿ ಅಕ್ಟೋಬರ್ ತಿಂಗಳಿನಲ್ಲಿ ಇದು ಮೀಟಿಂಗ್ ನಡೀತು. ಆಗ ನಾನು ಯೇಸು ಸ್ವಾಮಿ ಕೈಗೆ ಒಪ್ಪಿಸ್ಕೊಂಡೆ.
ಅಲ್ಲಿ ರಕ್ಷಣೆ ಹೋಗ್ತದೆ. 93ರಲ್ಲಿ ದೇವರ ವಾಕ್ಯವನ್ನು ಕೇಳಿ, ಅಂದರೆ ಇದು ಪಿಕ್ಚರಿಗೆ ಹೋಗುವವರು ಒಂದು ಪ್ರಾರ್ಥನೆ ಕೂಟಕ್ಕೆ ಹೋಗಿ ಅಲ್ಲಿ ನಡೆಯುವಂಥ ಅದ್ಭುತವನ್ನು ನೋಡಿ ನಿಮ್ಮ ಒಳಗೆ ಅದೊಂದು ಆಸಕ್ತಿ ಬಂತು. ಹೌದು, ಬಹುಶಃ ದೇವರಾತ್ಮನ ಅಲ್ಲಿಂದ ನನ್ನಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಅನ್ಸುತ್ತೆ. ಆದರೆ ನಾನು ಒಪ್ಪಿಸ್ಕೊಡ್ಲಿಲ್ಲ ಅವಾಗ, ಆ ಮೀಟಿಂಗ್ನ ನಾನು ಒಪ್ಪಿಸ್ಕೊಟ್ಟಿಲ್ಲ. ನನ್ನ ಇದು ಅದನ್ನು ತಿಳ್ಕೊಳ್ಳೋ ಒಂದು ಕುತೂಹಲ. ಬಹುಶಃ ದೇವರಾತ್ಮನ ಅಲ್ಲಿಂದ ನನ್ನನ್ನು ಪ್ರಾರಂಭ ಮಾಡಿದರೆ ನನ್ನನ್ನು ಈ ಕಡೆಗೆ ಕಳೆಯೋದಕ್ಕೆ. ದೇವರ ವಾಕ್ಯ ಹೇಳ್ತದೆ, ಜಗತ್ತುತ್ಪತ್ತಿಗೆ ಮುಂಚೆನೇ ದೇವರು ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಿಜ ನಿಜ, ಖಂಡಿತ. ಆದರೆ ಮತ್ತೆ ನೀವು ಏನು ಮಾಡಿದ್ರಿ ವಾಸು? ಚರ್ಚಿಗೆ ಹೋಗ್ರಿ ಪ್ರಾರಂಭ ಮಾಡಿದ್ರಿ, ನೀವು ಒಪ್ಪಿಸ್ಕೊಟ್ರ? ಇಲ್ಲ, ಅದೇ ಹೋಗ್ತಾ ಇದ್ದೆ, ಚರ್ಚ್ಗೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ, ಚರ್ಚ್ಗೆ ಬರ್ತಾ ಇದ್ದೆ. ಹೀಗೆ ಕತ್ತಿದ್ರೆ 1 ವರ್ಷ ಆಯಿತು. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಆ ವಿಶೇಷ ಕೂಟದಲ್ಲಿ ಚಂದನ್ ಅವರ ಒಂದು ಪ್ರಸಂಗದಲ್ಲಿ ಆ ಪ್ರಸಂಗ ನನ್ನನ್ನು ಮುಟ್ಟಿತು. ಅದೊಂದೇ ಪ್ರಸಂಗ, ಮತ್ತು ಅವ್ರು 3 ದಿನ ಇದ್ದರು. 3 ದಿನದಲ್ಲಿ ಬೇರೆ ಬೇರೆ ಪ್ರಸಂಗ ಎಲ್ಲ ಮಾಡಿದರು. ಆದರೆ ಅದು ಒಂದು ಪ್ರಸಂಗ, ಅದರಲ್ಲಿ ಮೊದಲನೇ ಪ್ರಸಂಗ, ಒಂದು ಪ್ರಸಂಗದಲ್ಲಿ ದೇವರನ್ನ ನನ್ನ ಸಂಧಿಸಿದೆ. ಆಗ ನಾನು ಕಣ್ಣೀರಿಂದ ಏನೋ ಆ ವಾಕ್ಯ ಹೇಳಬೇಕಾದ್ರೆ ನನಗೆ ನಾನೇ ಮರ್ತೋಗ್ಬಿಟ್ಟೆ. ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನಗೆ ಆಶ್ಚರ್ಯ ಇತ್ತು, ಏನು ಯೇಸು ಸ್ವಾಮಿ ನಮಗೋಸ್ಕರ ಇಷ್ಟೊಂದು ಮಾಡಿದ್ದಾರೆ, ಇಷ್ಟೊಂದು ತಗ್ಗಿಸ್ಕೊಂಡು ಆತನ ಶಿಲುಬೆ ಮೇಲೆ ಅವರು ದೇವರು ವಾಕ್ಯ ಹೇಳಬೇಕಾದ್ರೆ ದೇವರೇ ನನಗೆ ಹೇಳ್ತಾ ಇದ್ದಾಗಾಯಿತು. ಆತನು ಶಿಲುಬೆಯ ಕಂಬವನ್ನು ಏರಿ ರಕ್ತ ಸುರಿಸಿ ಮರಣ ಹೊಂದಿದ್ದು ನನಗೆ ಏನೋ ಆಗೋಯ್ತು. ಇಷ್ಟೆಲ್ಲ ಮಾಡಿದ್ದಾರೆ ಆತನು ನನಗೆ, ನಮಗೋಸ್ಕರ ಇಷ್ಟೆಲ್ಲ ಶ್ರಮವನ್ನು ಅನುಭವಿಸಿದ್ದಾರೆ. ಆ ವಾಕ್ಯ ನನ್ನ ಹೃದಯದ ಒಂಥರ ನಾಟ್ದಂಗಾಯಿತು. ಹಾಗಾದರೆ ಅಂಥ ದೇವರು ನಮಗೆ ಬೇಡವಾ? ಆ ದಿನ ಆ ವಾಕ್ಯಕ್ಕೆ ನನ್ನ ಹೃದಯವನ್ನು ನಾನು ದೇವರಿಗೆ ಒಪ್ಪಿಸ್ಕೊಂಡ್ರಿ. ನೀವು ಆ ದಿನ ನೀವು ಒಪ್ಪಿಸ್ಕೊಡ್ರಿ. ಹೌದು. ನಂತರ ನೀವು ನಿರಂತರ ಅಂದರೆ ಚರ್ಚಿಗೆ ಆದಮೇಲೆ ನಾನು ಚರ್ಚಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿಂದ ಒಂದೊಂದೇ ವಾಕ್ಯಗಳು ನನ್ನನ್ನು ಬದಲಾವಣೆ ಮಾಡ್ತವೆ. ಆ್ಯಕ್ಚುಲಿ ನಾನು ತುಂಬ ಅನೇಕ ವಿಷಯಗಳನ್ನು ಹೇಳೋಕ್ಕಾಗೋದಿಲ್ಲ. ತುಂಬ ಒಂದು ರೀತಿಯಲ್ಲಿ ಕುತಂತ್ರಿ ನಾನು. ಕುತಂತ್ರಿ ಅಂದರೆ ಭಾಳ ಸ್ಮಾರ್ಟ್ ಆಗಿದೆ. ನನ್ನ ಜೊತೆ ಯಾವಾಗಲೂ 3-4 ಜನ ಜೊತೆಯಾಗೇ ಇರ್ತಾಯಿದ್ವಿ ನಾವು ಫ್ರೆಂಡ್ಸ್ಗಳು. ನಾವು ಒಟ್ಟಿಗೆ ಮಲಗ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಕೆಲಸಕ್ಕೆ ಹೋಗ್ತೀವಿ, ಒಟ್ಟಿಗೆ ಎಲ್ಲ ಮಾಡ್ತೀವಿ. ಆವಾಗಲೂ ಜೊತೆ ನಾನು ಒಬ್ಬನೇ ಯಾವತ್ತೂ ಇರ್ತಾ ಇರಲಿಲ್ಲ. ಸೊ ರಾತ್ರಿಯೆಲ್ಲ ಏನು ಕೆಲಸಗಳು ನಮಗೆ ಇಷ್ಟ ಅದನ್ನೆಲ್ಲ ಮಾಡ್ತಾಯಿದ್ವಿ ನಾವು. ರಾತ್ರಿಯೆಲ್ಲ ನಮ್ಮ ಕೆಲಸ. ಯಾವಾಗ ಮನೆಗೆ ಬರ್ತೀವಿ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತೀವಿ ಗೊತ್ತಿಲ್ಲ, ಯಾವಾಗ ಹೊರಗಡೆ ಹೋಗ್ತೀವಿ. ಒಂದು ರೂಮ್ ಅಂತ ನಮಗೆ ಇರೋದು, ತೆಗ್ದಿರೋದು ಆ ರೂಮ್. ಯಾವಾಗ ಬೇಕಾದರೂ ಹೋಗೋದು, ಯಾವಾಗ ಬೇಕಾದರೂ ಬರೋದು. ಬಸ್ ನೀವು ವಾಕ್ಯ ಕೇಳಿದ್ರಿ, ನಂತರ ನೀವು ರಕ್ಷಣೆಗೆ ಬಂದ್ರ? ಯಾವಾಗ ರಕ್ಷಣೆ ಬಂದ್ರಿ? 93 ಅಕ್ಟೋಬರ್ನಲ್ಲಿ ಚರ್ಚಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ನಾನು ಮುಂಚೆ. ಬಟ್ ಆದರೆ ನಾನು ಒಪ್ಪಿಸ್ಕೊಟ್ಟಿದ್ದು ದೇವರಿಗೆ 93 ಅಕ್ಟೋಬರ್ನಲ್ಲಿ. ನೀವು ರಕ್ಷಣೆ ಹೊಂದಿದ ನಂತರ ತಕ್ಷಣ ದೀಕ್ಷಾ ಸ್ನಾನ ಮಾಡಿಕೊಂಡು ಎಷ್ಟು ಟೈಮ್ ತಗೊಂಡು? ಅದಾದಮೇಲೆ ಚರ್ಚಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ನಮ್ಮ ಚರ್ಚ್ಗಳಲ್ಲಿ ದೀಕ್ಷಾ ಸ್ನಾನ ಇಮಿಡಿಯೇಟಾಗಿ ಕೊಡೋದಿಲ್ಲ. ನಾವು ಸಭೆಯಲ್ಲಿ ಇರಬೇಕು, ಹೋಗ್ತಾ ಇರಬೇಕು, ವಾಕ್ಯದಲ್ಲಿ ಸ್ವಲ್ಪ ತಿಳ್ಕೋಬೇಕು. ಆಮೇಲೆ ಅವರಿಗೆ ಇವರಲ್ಲಿ ಒಂದು ಬದಲಾವಣೆ ಇದೆ ಅಂತ ಗೊತ್ತಾದ ಮೇಲೇ ನಮ್ಮದೆಲ್ಲ ಪೆಂಟಿಕೋಸ್ಟಲ್ ಚರ್ಚಸ್ಗಳು ಅವಾಗ ನಾವು ಪಿಕ್ಚರ್ ನೋಡೋದು ಬಿಡಬೇಕು. ಬಿಟ್ಬಿಟ್ಟೆ, ಥಿಯೇಟ್ರಿಗೆ ಹೋಗೋದೇ ಬಿಟ್ಟುಬಿಟ್ಟೆ ನಾನು. ಅಲ್ಲಿಂದ ದೇವ್ರು ಬಿಡಿಸ್ಬಿಟ್ರು. ಇವತ್ತು ನನ್ನ ಫ್ರೆಂಡ್ಸ್ಗಳು ನಾನು ಥಿಯೇಟ್ರಿಗೆ ಹೋಗಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋದರೆ ಫಸ್ಟು ನಾವು ರೀಡಿಂಗ್ ರೂಮ್ಗೆ ಹೋಗ್ತೀವಿ, ಅಲ್ಲಿ ಪೇಪರ್ ನೋಡ್ತೀವಿ, ಮೊದಲು ಫಿಲಮ್ ಯಾವ ರಿಲೀಸ್ ಆಗಿರುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ಜಂಪ್ ಅಲ್ಲಿಗೆ. ನನ್ನ ಫ್ರೆಂಡ್ಸ್ ನಾನು ಮೀಟ್ ಮಾಡೋರೆಲ್ಲ ಸಾಮಾನ್ಯವಾಗಿ ಥಿಯೇಟ್ರ್ನಲ್ಲೇ ಮೀಟ್ ಮಾಡೋರು. ಸೊ ಅವರಿಗೆಲ್ಲ ಒಂದು ಫಿಕ್ಸ್ ಆಗಿತ್ತು, ಈ ವ್ಯಕ್ತಿ ಯಾವಾಗಲೂ ಥಿಯೇಟ್ರಲ್ಲೇ ಇರ್ತಾನೆ. ಸೊ ಅದು ಈಗಲೂ ನಂಬೋದಿಲ್ಲ. ಆದರೆ ನಾನು ಬಿಟ್ಬಿಟ್ಟೆ. ನಾನು ಥಿಯೇಟ್ರಿಗೆ ಹೋಗೋದು ಬಿಟ್ವಿ. ಅದು ಇದು ಎಲ್ಲ ಒಂದೊಂದಾಗಿ ದೇವರು ಬಿಡಿಸ್ಕೊಳ್ತಾ ಬಂದರು. ಇನ್ನೊಂದು, ನಾನು ಯೇಸುವನ್ನೇ ದೇವರು ಅಂತ ಬಲವಾಗಿ ನಂಬಲಿಕ್ಕೆ ಕಾರಣ ನನ್ನ ಸ್ವಂತ ಜೀವಿತ. ಯಾಕೆಂದರೆ ನಾವು ಅನೇಕರು ಹೇಳ್ದಾಗೆ ಯೇಸು ಸ್ವಾಮಿ ಅದೊಂದು ಕನ್ವರ್ಷನ್ನು ಅದು ಇದು ಏನೇನೋ ಹೇಳ್ತಾರೆ ಈಗಿನ ಜನಗಳಲ್ಲಿ. ಕನ್ವರ್ಷನ್ ಮಾಡ್ತಾರೆ, ಜಾತಿ ಜಯಿಸ್ತಾರೆ, ಮತ ಜಯಿಸ್ತಾರೆ. ಆ್ಯಕ್ಚುಲಿ ಈಗಲೂ ನನ್ನ ಕುಟುಂಬದ ಜೊತೆಗೆ ನಾನು ಒಳ್ಳೆ ಸಂಪರ್ಕದಲ್ಲಿದೆ. ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಯಾರೂ ರಕ್ಷಣೆ ಹೊಂದಿಲ್ಲ, ಯಾರೂ ಯೇಸು ಸ್ವಾಮಿ ನಂಬಿಲ್ಲ. ಬಟ್ ನನ್ನ ಇಡೀ ಕುಟುಂಬದವರೊಟ್ಟಿಗೆ ಎಲ್ಲರೊಟ್ಟಿಗೂ ನಾನು ಚೆನ್ನಾಗಿದ್ದೀನಿ. ನನ್ನಲ್ಲಿ ಅವ್ರು ಯಾವ ಬದಲಾವಣೆನೂ ಕಾಣಿಲ್ಲ. ಬದಲಾವಣೆ ಒಂದರಲ್ಲಿ ಕಂಡಿದ್ದಾರೆ. ನಾನು ಯೇಸುವನ್ನು ನಂಬಿದ್ದೇನೆ, ಒಳ್ಳೆಯವನಾಗಿ ಜೀವಿಸ್ತಾ ಇದ್ದೇನೆ. ಆ ಬದಲಾವಣೆ ಬಿಟ್ಟರೆ ನನ್ನ ಮಾತಲ್ಲಾಗಲಿ, ನನ್ನ ಕ್ರಿಯೆಯಲ್ಲಾಗಲಿ, ನನ್ನ ವ್ಯಕ್ತಿತ್ವದಾಗಲಿ ಏನಾದರೂ ನಾನು ಈಗ ಮತಾಂತರಗೊಂಡು ಇವಾಗ ಅವರೇ ಒಂದು ರೀತಿ ವರ್ತನೆ ನಂದೆ ಅದ್ಯಾವುದೂ ಇಲ್ಲ. ಸೊ ಹಾಗಾಗಿ
ನನ್ನ ಜೀವಿತದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ ನನ್ನ ಹೆಸರು ಬದಲಾವಣೆ ಮಾಡ್ಕೊಳ್ಳಿಲ್ಲ, ನನ್ನ ಕುಟುಂಬ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಅಥವಾ ಬೇರೆ ಯಾವುದು ಬದಲಾವಣೆ ಆಗಲಿಲ್ಲ. ಬಟ್ ಆದರೆ ನನ್ನ ಜೀವಿತವನ್ನು ಆತನು ಬದಲಾಯಿಸಿ ನನಗೆ ಎಂತೆಂಥ ಯೋಚನೆಗಳು ಬರ್ತಾಯಿತ್ತು, ಎಂತೆಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿದ್ದೆ, ಎಂತೆಂಥ ರೀತಿ ಅಂದ್ಕೊಂಡಿದ್ದ ನಾನು ಸಾಧಿಸೋಕೆ ಹೋಗ್ತಾಯಿದ್ದೆ. ಅವೆಲ್ಲವೂ ಒಂದೊಂದಾಗಿ ಆಮೇಲೆ ಎಷ್ಟೋ ಜನಕ್ಕೆ ಬದಲಾಗಿರಲಿಕ್ಕೆ ಮನಸ್ಸಿದೆ, ಆಗಲ್ಲ ಅವ್ರಿಗೆ. ನನಗೆ ಮನಸ್ಸಿದ್ರು ಖಂಡಿತ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಬಟ್ ಆದರೆ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬದಲಾವಣೆ ಸ್ಟಾರ್ಟ್ ಆಗಿಬಿಡ್ತು ನನ್ನ ಜೀವನದಲ್ಲಿ, ಗೊತ್ತಿಲ್ಲದ ರೀತಿಯಲ್ಲಿ. ಅದು ಹೇಗೆ ಬದಲಾಯಿತು ಅಂದರೆ ಇವತ್ತು ನನ್ನ ಹತ್ರನೇ ಉತ್ತರ ಇಲ್ಲ ನನಗಿಲ್ಲ. ಅದೊಂದಕ್ಕೆ ನಾನು ನಂಬ್ತೀನಿ, ನಾನಂತೂ ಬದಲಾಗಿಲ್ಲ, ದೇವರು ನನ್ನ ಬದಲಾಯಿಸ್ತಾನೆ. ಸೊ ಆ ಒಂದು ನಂಬಿಕೆ ನನಗೆ ಬಲವಾಗಿದೆ. ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಆತನು ನನ್ನ ಜೀವಿತವನ್ನೇ ಬದಲಾಯಿಸಿದ್ರು. ಪಾಸ್ಟರ್, ನೀವೀಗ ರಕ್ಷಣೆ ಹೊಂದಿದ್ದೀರಿ, ನಿಮ್ಮ ಸೇವೆಗೆ ಹೇಗೆ ಕರೆ ಬಂತು ಪಾಸ್ಟರ್? ಅದಾದ ಮೇಲೆ ನಾನು ದೀಕ್ಷಾಸ್ಥಾನ ತೆಗೆದುಕೊಂಡೆ. ದೀಕ್ಷಾಸ್ಥಾನ ತೆಗೆದುಕೊಂಡಾದ್ಮೇಲೆ 1 ತಿಂಗಳಿಗೆ, ದೀಕ್ಷಾಸ್ಥಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆನೇ ಆ ಒಂದು ಭಾರ ಇತ್ತು. ನಾನಾಗಲೇ ಹೇಳಿದೆ, ಯಾವಾಗ ಅಂದರೆ ಇದು ನಾನು ರಕ್ಷಣೆಗೆ ಒಪ್ಪಿಸ್ಕೊಟ್ಟೆ ಅಂದಲ್ಲ, ಮುಂಚೆನೇ ನಾನು ಚರ್ಚ್ಗೆ ಹೋಗ್ತಾಯಿದ್ದೆ. ರಕ್ಷಣೆಗೆ ಒಪ್ಪಿಸ್ಕೊಟ್ಟಲ್ಲ, ಅದೇ ಕೂಟ. ಆ ಕೂಟ ಆದಮೇಲೆ ಸುಮಾರು ಅಲ್ಲಿಗೆ ಸ್ವಲ್ಪ ದಿನದ ಮೇಲೆ ಇನ್ನೊಂದು ಇಲ್ಲ, ಅದೇ ಕೂಟದಲ್ಲಿ ಒಪ್ಪಿಸ್ಕೊಟ್ಟಾದ್ಮೇಲೆ ಚಂದನ್ ಅವ್ರು ಹೇಳಿದ್ರು, ಅವ್ರಿಗೂ ನನಗೂ ಯಾವುದೇ ರೀತಿ ಪರಿಚಯ ಇಲ್ಲ, ಸಂಬಂಧ ಇಲ್ಲ. ನನ್ನನ್ನು ಅವ್ರು ಮೊದಲು ನೋಡಿರೋದು, ಅವ್ರನ್ನ ನಾನು ಅವಾಗಲೇ ನೋಡಿರೋದು. ಅವ್ರು ನನ್ನ ಕರೆದ್ರು, ಬಾಯಿಲಿ ಅಂತ ಕರೆದ್ಬಿಟ್ಟು ಏನು ಚಂದನ್ ಅವರೇ ಅಂತ ಕೇಳಿ, ದೇವರು ನಿನ್ನ ಸೇವೆಗೆ ಕರೀತಾನೆ, ದೇವರು ನಿನ್ನ ಸೇವೆಗೆ ಆರಿಸ್ಕೊಂಡಿದ್ದಾರೆ, ನೋಡಪ್ಪ ನೀನು ಚೆನ್ನಾಗಿ ಬೈಬಲ್ ಓದಬೇಕು, ಚೆನ್ನಾಗಿ ಪ್ರಾರ್ಥನೆ ಮಾಡು, ದೇವರು ನಿನ್ನ ಸೇವೆ ಕರೀತಾರೆ. ಅವರ ಮಾತನ್ನು ಹೇಳಿದಾಗ ಅಲ್ಲಿಂದ ನನಗೆ ದೇವರ ಸೇವೆ ಮೇಲೆ ಒಂದು ಆಸಕ್ತಿ ಪ್ರಾರಂಭ. ನಮ್ಮ ಕಡೆ ಆಲೂಗೆಡ್ಡೆನ ಜಾಸ್ತಿ ಬೆಳಿತೀವಿ ಚಿಕ್ಕಮಗಳೂರಿನ. ನಾವು ಆಲೂಗೆಡ್ಡೆ ಹಾಕ್ತಾಯಿದ್ವಿ. ಆಲೂಗೆಡ್ಡೆ ಹಾಕಿ ನಾವು ಮನೇಲಿ ಮಲ್ಕೊಳ್ಳೋಗಿಲ್ಲ, ಹಂದಿಗಳು ಭಯಂಕರ, ಹಂದಿಗಳು ಕಾಟ. ನಾವು ಹೋಗಿ ಗದ್ದೆಗಳನ್ನು ಕಾಯಲಿಲ್ಲ ಅಂದರೆ ಒಂದು ರಾತ್ರಿಗೆ 1/4 ಎಕರೆ ತಿನ್ಕೊಂಡೋಗ್ಬೋದು, ಅರ್ಧ ಎಕರೆ ತಿನ್ಕೊಂಡೋಗ್ಬೋದು, ಹಿಂದೆ ಬಂದರೆ 1 ಎಕರೆನೇ ಹೊಡ್ಕೊಂಡೋಗ್ಬೋದು. ಹಾಗಾಗಿ ನಾವೆಲ್ಲ ಹೋಗಿ ಕಾಯ್ತಾ ಇದ್ವಿ. ನಮ್ಮನೇಲಿ ನಾನು, ನಮ್ಮ ತಂದೆ, ನಮ್ಮಣ್ಣ 3 ಜನ ಹೋಗಿ 3 ಅವರು ನಾವು ಕಾಯಬೇಕು, ಎಚ್ಚರಿಕೆಯಿಂದ ಇದ್ದು. 9ರಿಂದ 12 ಗಂಟೆಗೆ ಒಬ್ಬರು, 12 ಗಂಟೆಯಿಂದ 3 ಗಂಟೆಗೆ ಒಬ್ಬರು, 3 ಗಂಟೆಯಿಂದ 6 ಗಂಟೆಗೆ ಒಬ್ಬರು. ಸೊ ನಾನು ಕಾಯಬೇಕು. ಆವಾಗ ನಾವು ಅಲ್ಲಿಗೆ ಹೋದಾಗ ಬರೀ ಇದೆ ನನಗೆ ಯೋಚನೆ. ಯೇಸು ಸ್ವಾಮಿ ಹೇಳಿದರು, ನಾನು ಒಳ್ಳೆ ಕುರುಬ ಆಗಿದ್ದೆ, ನನ್ನ ಕುರಿ ನನ್ನನ್ನು ನಾನು ಹಿಂಬಾಲಿಸ್ಬೇಕಾ, ನಾನು ಆತನ ಹಿಂಬಾಲಿಸ್ಬೇಕು. ಆಮೇಲೆ ಚಂದನವರು, ದೇವರು ನಿನ್ನನ್ನು ಸೇವೆಗೆ ಕರೀತಾರೆ. ಆದರೆ ಒಂದು ಸಾರಿ ಆಲೂಗೆಡ್ಡೆಗೆ ನಾನು ದಿಂಡು ಹೊಡಿತಾ ಇದ್ದೆ. ಸೊ ಆ ದಿಂಡು ಹೊಡಿತಿರುವಂಥ ಸಮಯದಲ್ಲಿ ಏನೋ ಒಂದು ಶಕ್ತಿ ನನ್ನನ್ನು ಆವರಿಸ್ಕೊಳ್ಳೋ ರೀತಿಯಲ್ಲಿ ನಾನು ಅಂದ್ಕೊಂಡೆ. ಆಗ ಒಂದು ಶಕ್ತಿಯಲ್ಲಿ ಒಂದೇ ಒಂದು ವರ್ಡು, ನಾನು ಒಳ್ಳೆ ಕುರುಬನಂತ ನೀನು ನಂಬ್ತೀಯ? ನಾನು ಹೇಳಿದೆ, ಎಸ್ ನಂಬ್ತೀನಿ. ಹಾಗಾದರೆ ನನ್ನನ್ನು ಹಿಂಬಾಲಿಸ್ತೀಯ? ನಾನು ಹಿಂಬಾಲಿಸ್ತೀನಿ. ಹಾಗಾದರೆ ಇದನ್ನು ಬಿಟ್ಟು ನನ್ನ ಸೇವೆ ಮಾಡು. ನಾನು ಸೇವೆ ಮಾಡ್ತೀನಿ ನಮ್ಮಪ್ಪ, ಇದನ್ನು ಬಿಟ್ಟು ನನ್ನ ಸೇವೆ ಮಾಡು. ನಾನು ಹೇಳಿದೆ, ಮಾಡ್ತೀನಿ. ಅಲ್ಲಿ ನಾನು ದೇವರಿಗೆ ಪೂರ್ಣವಾಗಿ ಸೇವೆ ಒಪ್ಪಿಸ್ಕೊಟ್ಟೆ. ನಿಮ್ಗೇನಂತ ದರ್ಶನ ಬಂತ ಅಥವಾ ಸ್ವರ ಕೇಳಿದ ಪಾಸ್ಟರ್? ಆ ಒಂದು ಸ್ವರ ಒಳಗೆ ಬಲವಾದ ಸ್ವರ. ಇವನು ನಮ್ಮ ತಂದೆ ಕೂಗಾಡ್ತಾ ಇದ್ದಾರೆ, ಏನಾಯ್ತು ನಿನಗೆ, ಯಾಕೋ ಆಗೋಡಿತಿದೆ, ಯಾಕೆ ಹೀಗೆ ಹೊಡಿತೆ ಅಂತ. ನಮ್ಮ ತಂದೆ ಗಿಡ ಬಿಡಿಸ್ಬೇಕು, ಮಣ್ಣು ಜಾಸ್ತಿ ಮುಚ್ಕೊಂಡ್ರು, ಅದು ಹೆಂಗೆ ಹೋಗ್ತಾ ಇದೆ ಸರಿಯಾಗಿ. ಅವ್ರು ಕೂಗಾಡ್ತಾರೆ. ನನಗೆ ಅದು ಯಾವುದ್ರ ಮೇಲೆ ಪ್ರಜ್ಞೆ ಇಲ್ಲ. ಆ ಸ್ವರ ಬಲವಾದ ಸ್ವರ, ಅದು ಒಂದು ಸರಿ ಅಲ್ಲ, ಅದೇ ಒಂಥರ ಏನು ನನಗೆ 10 ಸರಿ ಯಾರಾದ್ರೊಬ್ರು ಕೇಳ್ತಾರಲ್ವ, ನಾನು ಒಳ್ಳೆ ಕುರುಬ, ನಾನು ಹಿಂಬಾಲಿಸ್ತೀಯ ಹಿಂಬಾಲಿಸ್ತೀಯ, ಅದೇ ರೀತಿ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೆ, ನಾನು ಹಿಂಬಾಲಿಸ್ತೇನೆ, ಆಯಿತು, ನಾನು ನಿನ್ನ ಸೇವೆ ಮಾಡ್ತೀನಿ. ಅದು ಬಿಟ್ಟರೆ ಇನ್ಯಾವುದು ಕೇಳಿಸ್ತಾ ಇಲ್ಲ ನಿನಗೆ. ಸೊ ಈ ರೀತಿಯಲ್ಲಿ ದೇವ್ರ ಸೇವೆಗಳನ್ನ ಕರೆದ್ರು. ಗದ್ದೆಯಲ್ಲಿ ನಾನು ಬೇಸಾಯ ಮಾಡಬೇಕಾದ್ರೆ. ನಂತರ ಏನು ಮಾಡಿದ್ರಿ ಬಾಸ್? ಅದಾದಮೇಲೆ ದೇವ್ರ ಸೇವೆಗೆ ಕರೆಯುವಿಕೆ ನನಗೆ ಬಂತು. ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಲಿ ಅಂದರೆ ನಿಮಗೆ, ಅಂದರೆ ನೀವು ದೇವರು ನಿಮಗೆ ಮಾತಾಡಿದ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ತಿರುಗಿ ನಿಮಗೆ ಬೇರೆಯ ಸೇವಕರ ಮೂಲಕ ಯಾವುದಾದ್ರೂ ಪ್ರವಾದನೆಗಳಾಗಲಿ, ದರ್ಶನಗಳು ದೇವರು ಕೊಟ್ಟು? ಇಲ್ಲ, ಅದು ಬರಲಿಲ್ಲ. ಆದರೆ ಒಂದು ವಿಚಿತ್ರವಾದಿದೆ, ಅದು ಹೇಳಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಸಣ್ಣ ಮಟ್ಟದಲ್ಲಿ ಇದೇ ಚಂದನ್ ಅವರು ಒಂದು ಸಾರಿ ನಾನು ಚರ್ಚಿಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬಂದಾಗ ನನಗೆ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ.
ಆ ಕಡೆಗೆ ಈ ಕಡೆಗೆ ಓಡಾಕ್ತೀನಿ. ಏನೋ ಒಂದು ರೀತಿಯಲ್ಲಿ ತಳಮಳ ಗಲಿಬಿಲಿ ಸ್ಟಾರ್ಟ್ ಆಗ್ತಾಯಿದೆ. ನನ್ನ ಲೈಫಲ್ಲಿ ಯಾರಿಗೂ ನಾನು ಫೋನ್ ಮಾಡಿಲ್ಲ. ಫೋನ್ ಮಾಡೋದು ಅಂದರೆ ಏನು ಹೇಗೆ ಅನ್ನೋದೇ ಗೊತ್ತಿಲ್ಲ. ಏನೋ ಒಂದು ಯೋಚನೆ ನನಗೆ ಬರ್ತಾಯಿದೆ, ಚಂದನ್ ಅವ್ರಿಗೆ ಫೋನ್ ಮಾಡಬೇಕಂತ. ಇವನ್ ಫೋನ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅವರ ಫೋನ್ ನಂಬರ್ ಕೊಟ್ಟಿದ್ರು ನಮಗೆ, ಇಲ್ಲ ಒಂದು ಕಡೆ ಬರೆದಿಟ್ಕೊಂಡಿದ್ವಿ. ಆದರೆ ಫೋನ್ ಯಾರಿಗೆ ಮಾಡ್ತಾರೆ, ಆವಾಗಿನ ಕಾಲದಲ್ಲಿ ನಮಗೆ ಫೋನ್ ಮಾಡೋದು. ಸೊ ಏನೋ ಒಂದು ಯೋಚನೆ. ಚರ್ಚು ಆರಾಧನೆ, ಭಾನುವಾರ ಆರಾಧನೆ ಮುಗಿಸ್ಕೊಂಡು ಬಂದಿದ್ದೀನಿ, ಏನೇನು ಮಾಡೋಕ್ಕಾಗ್ತಾಯಿಲ್ಲ. ಸರಿ, ಮತ್ತೆ ನಾನೊಂದು ಸೈಕಲ್ ತೊಗೊಂಡೋಗಿ ನಾನು ಚಂದನ್ ಅವರಿಗೆ ಫೋನ್ ಮಾಡಿದೆ. ಆಗ ರಿಸೀವರ್ ನಾನು ಅಪ್ಸೈಡ್ ಡೌನ್ ಇಟ್ಕೊಂಡಿದ್ದೆ, ಏನು ಕೇಳಿಸ್ತಾ ಇಲ್ಲ. ಸೊ ಮಾತಾಡೋದು ಕಿವಿಯಲ್ಲಿದೆ, ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು ಬಾಯಿ ಹತ್ರ ಇದೆ. ಸೊ ನಾನು ಡಯಲ್ ಮಾಡ್ತೀನಿ, ಏನೋ ಸೌಂಡ್ ಬರುತ್ತೆ, ಏನೇ ಕೇಳಿಸ್ಕೊಳ್ತಾ ಇಲ್ಲ. ಮತ್ತೆ ಫೋನ್ ಮಾಡಬೇಕೋ ಬೇಡವಾ ಅಂತ ಇಟ್ಬಿಟ್ಟೆ. ಆಮೇಲೆ ಬಿಡ್ತಾ ಇಲ್ಲ ಮತ್ತೆ ಹೋಗೋಕ್ಕೆ, ಯಾಕೆಂದ್ರೆ ಅಲ್ಲಿ ಕೇಳಿಸಿಲ್ಲ, ಮಾತಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಸಲ ಹೋದೆ, ಯಾವಾಗ ದೇವ್ರ ಕೃಪೆ ಸರಿಯಾಗಿ ಹಿಡ್ಕೊಂಡಿದ್ದೀನಿ. ಅವಾಗ ಫೋನ್ ಮಾಡಿದ್ರೆ, ಚಂದಣ್ಣನವ್ರೆ ಚೆನ್ನಾಗಿದ್ದೀರಾ ಅಂತ ಕೇಳಿದೆ ನಾನು. ಅವ್ರು ಇಮ್ಮಿಡಿಯೇಟಾಗಿ ಹೇಳಿದ್ದು ಒಂದೇ ಮಾತು, ಏನಪ್ಪ ಪರ್ವತ್, ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾವು ಎಷ್ಟು ಪ್ರಯತ್ನ ಪಡ್ತಾಯಿದ್ವಿ, ನಮಗೆ ನಿನ್ನ ಅಡ್ರೆಸ್ ಗೊತ್ತಿಲ್ಲ, ನಿನ್ನ ಮನೆ ಗೊತ್ತಿಲ್ಲ, ನೀನು ಎಲ್ಲಿರಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಕಳೆದ 3 ದಿನದಿಂದ ನಾವು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಸೇವೆ ಮಾಡೋವಂಥವ್ರಿಗೆ 1 ತಿಂಗಳು ಟ್ರೈನಿಂಗ್ ನಡೀತಾ ಇದೆ ECC ಅಂತ ಒಂದು ಆರ್ಗನೈಜೇಷನಲ್ಲಿ. ನೀನು ನಾಳೆ ಬೆಳಿಗ್ಗೆ ಸೇವೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ನೀನು ಅಲ್ಲಿರಬೇಕು. ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿನ್ನನ್ನು ಸೇವೆ ಕಳಿಸೋಣ ಅಂತ ನಾವು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ 3 ದಿನದಿಂದ ಪ್ರಾರ್ಥನೆ ಮಾಡಿಕೊಂಡು ಹೆಂಗೆ ಅವನ್ನ ಹುಡುಗನಿಗೆ ತಿಳಿಸ್ಬೇಕು ಅಂತ ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ, ಗೊತ್ತಿಲ್ಲ. ನೀನು ಎಂಥ ಟೈಮ್ನಲ್ಲಿ ಪ್ರೇಯರ್ ಮಾಡಿದ್ಯಾ, ಈಗಲೇ ಹೊರಟು ಬಾ ಅಂದ್ಬಿಟ್ರು. ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫೋನ್ ಮಾಡ್ತಾಯಿದ್ದೆ. ಆ ಫೋನ್ ಮಾಡೋಕ್ಕೆ ರೀತಿಯಲ್ಲಿ ದೇವ್ರು ಮಾಡಿದರು. ಅಲ್ಲಿಂದ ಅನೇಕ ಘಟನೆಗಳು ನಡೆದು ನಂತರ ಬಂದೆ ನೀವು ಅಂದೆ ನಾನು ರೆಡಿಯಾಗಿ ಬಂದ್ರಿ. ಎಲ್ಲಿ ಹೋದ್ರಿ ನಂತರ? ಸೀದಾ ಹಾಸನಕ್ಕೆ ಬಂದೆ. ಚಂದನ್ ಅವ್ರ ಮನೆಗೆ ಹೋದೆ. ಅಲ್ಲಿಂದ ಅವರು ECCಗೆ ಬೆಂಗಳೂರಿಗೆ ಕಳಿಸ್ಕೊಟ್ರು. ಎಷ್ಟು ಸಮಯ ಟ್ರೈನಿಂಗ್ ಮಾಡಿದ್ರಿ? ಅಲ್ಲಿ 1 ತಿಂಗಳು ಟ್ರೈನಿಂಗ್ ಇತ್ತು. 1 ತಿಂಗಳು ಟ್ರೈನಿಂಗ್ ಮಾಡಿದೆ. ಅಲ್ಲಿ ಭಯಂಕರ ಶೋಧನೆಗಳು, ಭಯಂಕರ ಸಮಸ್ಯೆಗಳಾಯಿತು. ಆದರೆ ದೇವರೆಲ್ಲದರಿಂದ ಬಿಡಿಸಿದ್ರು. ಸಮಸ್ಯೆಗಳಂದರೆ ಸೈತಾನನ ಶೋಧನೆ. ಫುಲ್ಲು ಸಿಕ್ಕಾಗಿ ಬಿದ್ದುಬಿಟ್ಟೆ, ಎದ್ದೇಳೋಕ್ಕಾಗಿಲ್ಲ. 3 ದಿನ 4 ದಿನ ಎದ್ದೇಳೋಕ್ಕಾಗಿಲ್ಲ. ಕಂಪ್ಲೀಟು ಬೆಡ್ ರೆಸ್ಟ್. ಅಷ್ಟೊಂದು ಶೋಧನೆ. ಇದು ಯಾವುದು ಬೇಡ, ನಾನು ಮನೆಗೆ ವಾಪಸ್ ಹೋಗ್ಬಿಡ್ಬೇಕು, ಮೊದಲು ವಾಪಸ್ ಹೋಗ್ಬೇಕು ನಾನು ಮನೆಗೆ, ಆ ಒಂದು ಸ್ಥಿತಿ. 3 ದಿನ ನಾವು ರೈತರು, ನಾವು ತುಂಬ ಸ್ಟ್ರಾಂಗ್ ಆಗಿತ್ತು ಹುಡುಗ. ನಾನು ಅವಾಗ ನಾವು ಮಾಡ್ತಾಯಿದ್ದ ಕೆಲಸ ನಾವಿದು ಅಷ್ಟು ಸ್ಟ್ರಾಂಗ್. ಆದರೆ 3 ದಿನ ಎದ್ದೇಳೋಕ್ಕಾಗಿಲ್ಲ. ಅಷ್ಟು ಭಯಂಕರ ಸೈತಾನನ ಶೋಧನೆ. ಅದೇನು ಜ್ವರನೋ, ಅದು ಎಂಥ ಜ್ವರನೋ ಗೊತ್ತಿಲ್ಲ. ಅವಾಗ ಅವರೆಲ್ಲ ಚಂದನ್ ಅವ್ರಿಗೆ ಫೋನ್ ಮಾಡ್ತಾರೆ. ಇವ್ರುಗಳಿಗೆ ನಮ್ಮ ಮನೆಗೆ ಇನ್ಫಾರ್ಮ್ ಮಾಡೋಕ್ಕೆ ಭಯ. ಇವ್ನು ಯಾರೋ ಹೇಳಿ ಕಡ್ರಿ ಏನಾದರೂ ಅಂತ. ನಾನು ನಮ್ಮ ಮನೆಗೆ ಇನ್ಫಾರ್ಮ್ ಮಾಡೋಂಗಿಲ್ಲ, ಯಾಕೆಂದರೆ ನಮ್ಮ ಮನೆಯವ್ರು ಏನಂತ್ಕೊಂಡ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡೋಕೆ ಹೋಗಿದ್ದಾನೆ. ಅಂದರೆ ಅದರ ಮಧ್ಯದಲ್ಲಿ ಕೂಡ 1 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಸ್ತೀರಿ ನೀವು? ಹೌದು, ಅಂಥ ಪರಿಸ್ಥಿತಿಯಲ್ಲಿ ಟ್ರೈನಿಂಗ್ ಮುಗಿಸಿ ಯಾಕೆ ಹಿಂದೆ ತಿರುಗಿ ನೋಡೋಂಗಿಲ್ಲ, ಮನೆಗೂ ಹೇಳೋಂಗಿಲ್ಲ ವಿಷಯ. ನಂತರ ಏನಾಯ್ತು ಭಾಷೆ? ಅದಾದಮೇಲೆ ಅಲ್ಲಿಂದ ನಮ್ಮನ್ನು ತಿಪ್ಟೂರಿಗೆ ಸೇವೆ ಕರ್ಕೊಂಡು, ಸುವಾರ್ತಿಕರು, ಅಲ್ಲಿಂದ ನಾನು ಸೇವೆ ಮಾಡಿ. ಅಂದರೆ ನೀವು ಪ್ರಾರಂಭದಿಂದ ಅಂದರೆ ಟ್ರೈನಿಂಗ್ ಆದ ತಕ್ಷಣ ತಿಪ್ಟೂರಿಗೆ ಸೇವೆಗೆ ತಿಪ್ಟೂರಿಗೆ ಟೀಮ್ ಇತ್ತು ಅವಾಗ, ECC ಅಂತ ಟೀಮ್ ಅಲ್ಲಿ ಹೋಗಿ. ಎಷ್ಟು ಸಮಯ ಸುವಾರ್ತಿಕ? ಸುಮಾರು 1.5 ವರ್ಷ ನಾನು ಅಲ್ಲಿ ಸೇವೆ ಮಾಡಿದೆ. ಸೇವೆ ಮಾಡುವಂಥ ಸಮಯದಲ್ಲಿ ನೀವು ಸಭಾಪಾಲಕರಿಗೆ ಅಲ್ಲ, ಸುವಾರ್ತಿಕರಾಗಿ 3-4 ಜನ ಟೀಮ್ ಜೊತೆಯಲ್ಲಿ ನೀವು ಸೇವೆ ಮಾಡಲಿಕ್ಕೆ ಟೀಮ್ ಇತ್ತು. 3-4 ಜನ ಟೀಮ್ನಲ್ಲಿ ಸೇವೆ ಮಾಡಿ ಜನರ ವಿರೋಧಗಳು ಏನಿತ್ತ ಭಾಷೆ? ಆ ದಿನಗಳಲ್ಲಿ ಯಾವ ಇರಲಿಲ್ಲ. ಜನರು ಕೇಳ್ತಿದ್ರು, ದೇವ್ರ ವಾಕ್ಯ ಕೇಳ್ತಿದ್ರು, ಜನರು ದೇವ್ರ ವಾಕ್ಯಲ್ಲಿ ಕಾರ್ಯ ಆಗ್ತಿತ್ತು. ಅಂದರೆ ನೀವು ಹಳ್ಳಿಗಳಿಗೆಲ್ಲ ಹೋಗ್ತಿದ್ರ? ಹೌದು, ಎಲ್ಲ ಸೈಕಲ್, ಎಲ್ಲರಿಗೂ ಒಂದೊಂದು ಸೈಕಲ್ಗಳಿತ್ತು. ನಾವು ಸೈಕಲ್ಗಳು ತಗೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆ ದಿನಗಳಲ್ಲಿ ವಾಕ್ಯ ಓದೋಕ್ಕೆ ಒಂದು ಒಳ್ಳೆ ಟೈಮು ನಮಗೆ. ಚೆನ್ನಾಗಿ ವಾಕ್ಯ ಓದಿ ವಾಕ್ಯದಲ್ಲಿ ಬೆಳೆದ್ವಿ. ಆ ದಿನಗಳಲ್ಲಿ ಸಾಮ್ ಚಬೋದಿರೋರು ಬರೆದಂಥ ಚಿಕ್ಕ ಚಿಕ್ಕ ಪುಸ್ತಕಗಳು ತುಂಬ ಅನುಕೂಲವಾದ ನಮ್ಗೆ ಆತ್ಮಿಕವಾಗಿ ಬೆಳೆಯೋದಕ್ಕೆ. ಫಸ್ಟ್ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದವ್ರು ನಿಮಗೇನು ವಿರೋಧ ಮಾಡಲಿಲ್ವಾ? ಅವ್ರಿಗೆ ಗೊತ್ತಿಲ್ಲ ನಾನೇನು ಮಾಡ್ತಿದ್ದೀನಿ ಅಂತ. ನೀವು ಕೆಲ್ಸಕ್ಕೆ ಹೋಗ್ತೇನೆ ಅನ್ನೋದು ಹೋಗಿದ್ದೀರಿ? ಅವ್ರೇನು ಅಂದ್ಕೊಂಡ್ರು, ಬೆಂಗಳೂರಿನಲ್ಲಿ ನಾನು ಕೆಲ್ಸಕ್ಕೆ ಹೋಗಿದ್ದಾನೆ, ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಮನೆಗೆ ಅನ್ನೋದು ಬೆಂಗಳೂರಿಗೆ ಹೋಗಿ ಮಗ ಇಷ್ಟು ವರ್ಷ ಆಯಿತು ಏನು ಲೆಟ್ರ್ ಬರೀತಾ ಇದ್ದೆ ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಏನು ಚಿಂತೆ ಮಾಡಿಬಿಡ್ರಿ, ಆಗಿದ್ದೀನಿ ಹೇಗಿದ್ದೀನಿ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ಮನೆಯಲ್ಲಿ ಯಾವುದೇ ಬಡತನ ಅಂತ ಪರಿಸ್ಥಿತಿ ಇಲ್ಲ, ಚೆನ್ನಾಗಿತ್ತು? ಬಡತನ ಇಲ್ಲ ಅಂತಲ್ಲ, ಆದರೆ ಆವಾಗಿಂದ ಅವಾಗ ಸಾಕಾಗಿತ್ತು. ಏನು ಸಮಸ್ಯೆ ಇಲ್ಲ, ನಾವು ರೈತರು, ಗದ್ದೆಗಳಿದ್ದು, ಸೊ ದುಡಿಮೆ ಇದಕ್ಕೆ ಅದೇ ಅಂತ ಏನು ಸಮಸ್ಯೆ ಏನಿರಲಿಲ್ಲ. ಹೌದು, ನೀವು ತಿಪ್ಟೂರಿಗೆ ಸೇವೆಗೆ ಹೋದ್ರಿ, ಟೀಮ್ ಆಗಿ ಹೋದ್ರಿ. ಅದ್ರ ನಂತರ ಏನು ಮಾಡಿದ್ರಿ ಭಾಷೆ? ಅದಾದಮೇಲೆ ಅಲ್ಲಿ ನನಗೆ ಕ್ರೈಸ್ತರಲ್ಲಿ ಇಲ್ಲಿ ಒಂದು ಸೇವೆ, ಬೈಬಲ್ ಕಾಲೇಜ್ಗಳಿದೆ,
ಬೈಬಲ್ ಕಾಲೇಜಲ್ಲಿ ಡಿಗ್ರಿಗಳಿದೆ, BTH ಇದೆ, MD ಇದೆ, ಆಮೇಲೆ ನಾವು ಓದೋಂಥದ್ದು ಬೇಕಾದಷ್ಟಿದೆ. ಆ ದಿನಗಳಲ್ಲಿ ನನಗೆ ಹೀಗೆ ಟೀಮ್ನಲ್ಲಿರೋರು ಕೆಲವರು ಅವರಾಗಲೇ ಸೀನಿಯರ್ಸ್ಗಳು ಆ ವರ್ಷ ಬೈಬಲ್ ಕಾಲೇಜಿಗೆ ಹೊರಟಿದ್ರು. ಯಾಕೆಂದರೆ ಆಗಲೇ 2 ವರ್ಷದಿಂದ ಅವ್ರು ಸೇವೆ ಮಾಡ್ತಿದ್ದಾರೆ ಟೀಮಲ್ಲಿ. ಈಗ ಅವ್ರ ಕೊನೆಯ ವರ್ಷ ಅವ್ರು ಬೈಬಲ್ ಕಾಲೇಜು. ಅವಾಗ ಅವ್ರು ಹೇಳುತ್ತಾರೆ ನಾವು ಬೈಬಲ್ ಕಾಲೇಜ್ ಓದಬೇಕಂತ. ಅವಾಗ ಅವ್ರ ಹತ್ರ ನಾನು ಡಿಸ್ಕಷನ್ ಮಾಡೋದು, ಅಯ್ಯೋ ಆತ್ಮಗಳು ನಶಿಸಿ ಹೋಗ್ತಾ ಇದ್ದಾವೆ, ಸಾಯ್ತಾ ಇದ್ದಾರೆ, ನಾವು ಸುವಾರ್ತೆ ಸಾರದ್ಬಿಟ್ಟು ಏನು ಬೈಬಲ್ ಕಾಲೇಜೆಲ್ಲ ಕೂತ್ಕೊಳ್ಳೋದು ಅಂತ ವಾದ ಮಾಡೋದು ಸುಮ್ಮನೆ. ಅವಾಗ ಅವ್ರು ಹೇಳೋರು ಆಗಲ್ಲ, ಹೀಗೆ ಇನ್ನೂ ಕಲಿಯೋದು ಭಾಳ ಇದೆ. ಅಲ್ಲಿ ದೇವ್ರು ನನಗೆ ಕನ್ವಿಕ್ಷನ್ ಕೊಟ್ಟರು, ಇಲ್ಲ ನಾವು ಬೈಬಲ್ ಕಾಲೇಜಲ್ಲಿ ಓದಬೇಕು. ಅದಾದಮೇಲೆ ನಾನು BTHಗೆ ಬೈಬಲ್ ಕಾಲೇಜ್ಗೆ. ಎಷ್ಟು ವರ್ಷ ಮಾಡಿದ್ರಿ ವರ್ಷ? 3 ವರ್ಷ ನಾನು ಬೈಬಲ್ ಕಾಲೇಜ್. 3 ವರ್ಷ ಮಾಡಿದ ನಂತರ ಏನು ಮಾಡಿದ್ರಿ? ಅದಾದಮೇಲೆ 3 ವರ್ಷ ಆದಮೇಲೆ ನಾನು ಇಂಡಿಯಾ ಎವರೆಮ್ ಕ್ರೂಸೈಡ್ ಅಂತ ಸಂಸ್ಥೆಯಲ್ಲಿ ನಾನು ಮತ್ತೆ ಸೇವೆಗೆ ಜಾಯ್ನ್ ಆದೆ. ಸೇವೆಗೆ ಜಾಯ್ನ್ ಆದರೆ ಅವರು ಫಸ್ಟು ಬಿಗಿನಿಂಗಲ್ಲಿ ಟೀಮ್ಗೆ ಕಳಿಸಿದ್ರು ನನಗೆ ಸ್ವಾರ್ಥೆಯಲ್ಲಿ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ. ಆವಾಗ ನಾನು ರಾಣಿಬೆನ್ನೂರು, ಹಾವೇರಿ, ಬೆಳಗಾಂ ಅಲ್ಲೆಲ್ಲ ನಾವು ಟ್ರ್ಯಾಕ್ ಡಿಸ್ಟ್ರಿಬ್ಯೂಷನ್ ಟೀಮ್ನಲ್ಲಿ ನಾವು ಸೇವೆ ಮಾಡಿದ್ವಿ. ಮನೆಗಳಿಗೆ ಹೋಗಿ ಕರಪತ್ರ ಕೊಟ್ಟು ನಾವು ಸೇವೆ ಮಾಡ್ತಾಯಿದ್ವಿ. ಈಗ ನೀವು ಸಭಾಪಾಲಕರಿಗೆ ಸೇವೆ ಮಾಡ್ತಾಯಿದ್ದೀರಿ, ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ ಭಾಷೆ? ಅದಾದಮೇಲೆ ಟೀಮ್ನಲ್ಲಿ ನಾನು ಹತ್ರ 1.5 ವರ್ಷ EHCಲಿ ನಾನು ಟೀಮಲ್ಲಿದ್ದೆ. ನನಗೆ BTH ಮಾಡಿದ್ದೆ ಆಗಲೇ. ಹಾಗಾಗಿ ಅವರೇನು ಮಾಡಿದ್ರು, ನನ್ನ ಚರ್ಚ್ ಪ್ಲಾಂಟಿಂಗಿಗೆ ಹಾಕಿದ್ರು ಟೀಮ್ನಲ್ಲಿ. 1 ವರ್ಷ ಆದಮೇಲೆ ಎವರೆಮ್ ಕ್ರೂಸೈಡ್ ಅಲ್ಲಿ ನಾನು ಚರ್ಚ್ ಪ್ಲಾಂಟ್ ಮಾಡಿ ಅಲ್ಲಿಂದ ನಾನು ಸಭಾ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟನೇ ಸಭೆಯಲ್ಲಿ ಸಾಧಾರಣ ಎಷ್ಟು ವರ್ಷ? 99ರಲ್ಲಿ 94ರಲ್ಲಿ ನಾನು ಸೇವೆಗೆ ಬಂದೆ. 99ರಿಂದ ನಾನು ಚರ್ಚ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿ. ಅಂದರೆ ನಿಮಗೆ ಅಷ್ಟು ಸುಲಭ ಆಯಿತು ಚರ್ಚ್ ಮಿನಿಸ್ಟ್ರಿ ಪ್ರಾರಂಭ ಮಾಡಲಿಕ್ಕೆ? ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ರಾ? ನಾನು ಒಬ್ಬರೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದನೇ ನಿಜವಾಗಲೂ ಸೇವೆ ಅಂದರೆ ಏನೋ ಅಂತ ಅರ್ಥ ಆಗಿದ್ದು. ಆದರೆ ಒಳಗಡೆಯಿಂದ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಹೊರಗಡೆಯಿಂದ 8 ಸಾರಿ ನನ್ನ ಹೊಡೆದ್ರು ಇಟ್ಕೊಂಡು. 8 ಸಾರಿ ಹೊಡೆದ್ರು? 8 ಸಾರಿ ಇಟ್ಕೊಂಡು. ಏನು ಮಾಡಿದ್ರಿ ನೀವು ಜನರಿಗೆ? ನಾನೇನು ಮಾಡೋಕ್ಕೋಗಿಲ್ಲ. ಅದರಲ್ಲಿ ಎಷ್ಟು ಸಾರಿ ನನ್ನ ಎದುರಿಸಿದ್ರು ಅಂದರೆ, ಕಳ್ಳಬಟ್ಟಿ ಸರ ಎಲ್ಲ ಮಾರುವಂಥ ಒಂದು ಜಾಗ ಅಲ್ಲಿ ಯಾರಿಗಾರೊಬ್ರಿಗೆ ಕುಡಿಸಿದ್ರೆ ಸಾಕು, ನಿನ್ನ ಮೂಗು ಮುತ್ತಿ ಚೆಚ್ಚಾಕ್ತಾರೆ, ನಿನ್ನನ್ನು ಏನು ಗುರುತು ಇಲ್ದಾಗ ಮಾಡಾಕ್ಬಿಡ್ತಾರೆ. ಅಲ್ಲಿ ಎತ್ಕೊಂಡೋಗಿ ಬಿಸಾಕಿದ್ರೆ ಸಾಕು, ಇಲ್ಲಿ ಎತ್ಕೊಂಡೋಗಿ ಬಿಸಾಕಿದ್ರೆ ಸಾಕು, ಇವನು ನಿನ್ನ ಹೆಣ ನೋಡೋಕ್ಕೂ ಯಾರೂ ಬರೋದಿಲ್ಲ. ಹಾಗೆ ಹೀಗೆ ನಾನು ಎಂತೆಂಥ ಮಾತು ಕೇಳಿದ್ದೇನೆ, ಭಯ ಹುಟ್ಟಿಸುವಂಥ ಮಾತು. ಆದರೆ ಯಾವಾಗ ನನಗೆ ಮದುವೆ ಆಗಿರಲಿಲ್ಲ. ದೇವ್ರ ಮೇಲೆ ಒಂದು ಪ್ರೀತಿ, ಒಂದು ಕೆಟ್ಟ ಧೈರ್ಯ ನನಗೆ. ಸತ್ತರೆ ತಾನೇ ದೇವರಿಗೋಸ್ಕರ ಸಾಯ್ತೀವಲ್ಲ, ಇಲ್ಲೇ ಸತ್ತೋಗ್ಬಿಡಲಿ, ಹೆಂಗೋ ನಮ್ಮ ಮನೆಯವರಿಂದ ದೂರ ಇದ್ದೀನಿ ನಾನು, ಸ್ವಾಮಿಗೋಸ್ಕರ ಸಾಯ್ತೀವಿ. ಆ ದಿನಗಳಲ್ಲಿ ನಾವು ಶಿಲುಬೆಯ ಸೇವಕರುಗಳು, ಈ ರೀತಿ ಕೆಲವು ಹಿಂಸೆಗಳು, ಕೆಲವು ರೋಮ್ ಸಾಮ್ರಾಜ್ಯದಲ್ಲಿ ನಡೀತದಂಥ ಒಂದು ಘಟನೆಗಳು, ಆ ಪುಸ್ತಕಗಳನ್ನೆಲ್ಲ ಓದಿ ದೇವರು ನನ್ನ ನಂಬಿಕೆನ ಬಲಪಡಿಸಿದ್ರು. ಇವನಿಗೆ ಕ್ರಿಸ್ತನಿಗೆ ಸಾಯೋದ್ರಲ್ಲಿ ಒಂದು ಅರ್ಥ ಇದೆ ಈ ಭೂಮಿ ಮೇಲೆ ಅನ್ನೋ ಒಂದು ಕನ್ವಿಕ್ಷನ್ ಅವಾಗಲೇ ಬಂದುಬಿಟ್ಟಿತ್ತು ನನಗೆ. ತುಂಬ ಬುಕ್ಸ್ಗಳು ನನಗೆ ಚಿಕ್ಕಂದಿನಿಂದಲೂ ನನ್ನ ಹವ್ಯಾಸ ಪುಸ್ತಕಗಳು ಚಿಕ್ಕಂದಿನಿಂದಲೂ. ಸೊ ಯಾವಾಗ ಇಲ್ಲಿಗೆ ಬಂದೆ ನಾನು ಅನೇಕ ಪುಸ್ತಕಗಳು, ಆತ್ಮಿಕ ಪುಸ್ತಕಗಳು, ಮಿಷನರಿಗಳು, ಅವರು ಮಾಡಿದಂಥ ಪ್ರಯಾಸ, ಶ್ರಮ, ರಕ್ತಸಾಕ್ಷಿಗಳು ಓದುವಾಗ ನಿರ್ಧಾರ ಮಾಡಿದೆ. ಹಾಗಾಗಿ ಅಲ್ಲಿ ದೇವ್ರ ಕೃಪೆಯಿಂದ ಹಿಂಸೆ ಮಧ್ಯದಲ್ಲಿ ಕೂಡ ಅಲ್ಲೇ ಇವಾಗಲೂ ಸೇವೆ ಮಾಡ್ತಿದ್ದಾರೆ ನೀವು? ಹೌದು. ಅಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಹಿಂಸೆಗಳೆಲ್ಲ ಬಂತು, ಒಂದು ಹಂತಕ್ಕೆ ಬಂತು. ಅದಾದಮೇಲೆ ನಿಂತೋಗ್ಬಿಡ್ತು. ಅದಾದಮೇಲೆ ಅದು ನಿಲ್ತು, ಜನ ರಕ್ಷಣೆ ಹೊಂದಿದ್ರು. 25 ಜನ ದೀಕ್ಷಾಸ್ನಾನ ತೆಗೆದುಕೊಂಡು, 25 ಜನ. ಆಮೇಲೆ ಅಲ್ಲಿ ಸಭೆ ಸ್ಟಾರ್ಟ್ ಆಯಿತು, ಸಭೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಸರ್ಜಾಪುರದಲ್ಲಿ 100ಕ್ಕಿಂತಲೂ ಹೆಚ್ಚು ಜನ ವಿಶ್ವಾಸಿಗಳಿದ್ದಾರೆ. ಒಬ್ಬ ಕ್ರೈಸ್ತ ವಿಶ್ವಾಸಿ ಇಲ್ಲಂತ ಜನ. ಯಾಕೆಂತೇಳಿದ್ರೆ ದೇವರ ಕೃಪೆಯಿಂದ ನಾನು ಅಲ್ಲಿ ಸೇವೆ ಮಾಡಿದೆ, ಅವರಿಗೊಂದು ಒಳ್ಳೇದು ಮಾಡಿದೆ. ಅವ್ರು ಒಳ್ಳೆಯವರಾಗಿ ಜೀವಿಸ್ತಾ ಇದ್ದಾರೆ. ಎಷ್ಟೋ ಕೆಟ್ಟದಲ್ಲಿರೋರು ಒಳ್ಳೆಯವರಾಗಿ ದೇವರಲ್ಲಿ ಜೀವಿಸ್ತಾ ಇದ್ದಾರೆ. ಅದೊಂದು ಸಂತೋಷ ಅಷ್ಟೇ. ಹೊಸ ಮದುವೆ ಆಗಿದ್ದಲ್ಲ ನಿಮಗೆ? ಅದಾದಮೇಲೆ ಸರ್ಜಾಪುರದಲ್ಲಿ ಅಲ್ಲಿ ಸೇವೆ ಆದಮೇಲೆ ನಾನು ಮತ್ತೆ MD ಸ್ಟಡಿಗೆ ಹೋದೆ. ಮಾಸ್ಟರ್ ಆಫ್ ಡಿವಿನಿಟಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬಂದ ಮೇಲೆ ನಾನು ಮದುವೆ ಆದೆ. ಎಷ್ಟು ಜನ ಮಕ್ಕಳು? 2003ರಲ್ಲಿ ನಾನು ಮದುವೆ ಆದೆ. ದೇವರು ನಮಗೆ 2 ಮಕ್ಕಳನ್ನ ಕೊಟ್ಟಿದ್ದಾರೆ. ದೊಡ್ಡವಳು ಈಗಾಗಲೇ 8ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ, ಚಿಕ್ಕವಳು 2ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ನಿಮ್ಮ ಕುಟುಂಬ ನಿಮ್ಮ ಸೇವೆಗೆ ಸಹಾಯ ಮಾಡ್ತಾರೆ? ಹೌದೌದು, ತುಂಬ ಒಳ್ಳೆ ರೀತಿಯಲ್ಲಿ ನನ್ನ ಪತ್ನಿ ಆಗಲಿ ಎಲ್ಲರೂ ಸಹಾಯ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಅಂದರೆ ನೀವು ತಂದೆ ತಾಯಿಯ ಅದರಲ್ಲಿ ಯಾರಾದರೂ ರಕ್ಷಣೆ ಬಂದಿಲ್ಲ ಇಷ್ಟು ತನಕ? ಬಹಳ ದಿನಗಳ ಪ್ರಾರ್ಥನೆ ನಂತರ ನನ್ನ ಕೊನೆ ತಂಗಿ ಮೊದಲು ರಕ್ಷಣೆ ಹೊಂದಿದ್ಲು. ಕೊನೆ ತಂಗಿ ರಕ್ಷಣೆ ಹೊಂದಿದ ಮೇಲೆ ರೀಸೆಂಟಿಗೆ ಒಂದು 2-3 ದಿನದಿಂದ ನಮ್ಮ ದೊಡ್ಡಕ್ಕ ಒಬ್ಬರು ರಕ್ಷಣೆ ಹೊಂದಿದ್ರು. ನಮ್ಮ ದೊಡ್ಡಕ್ಕನ 2 ಮಕ್ಕಳು ರಕ್ಷಣೆ ಹೊಂದಿದ್ರು. ಸದ್ಯಕ್ಕೆ ಇಷ್ಟು ಜನ ರಕ್ಷಣೆ ಹೊಂದಿದ್ದಾರೆ.
ಚಿಕ್ಕ ಅಕ್ಕ ಈಗೀಗ ಸ್ವಲ್ಪ ರಕ್ಷಣೆ ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಅದು ಬಿಟ್ಟರೆ ಇನ್ನೂ ನಮ್ಮ ಅಣ್ಣ ತಮ್ಮ ಇನ್ನೂ ತುಂಬ ಜನ ನಮ್ಮ ಕುಟುಂಬದ ಖಂಡಿತವಾಗಿ ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ಕೂಡ ಅವರನ್ನು ಪ್ರೀತಿಸ್ತಾ ಇದ್ದೀರಿ. ಹೌದು, ಇವಾಗ ನಾವು ಸಂಬಂಧ ಇಟ್ಕೊಂಡಿದ್ದೀನಿ ನಾನು. ಫಸ್ಟ್ ಈ ಸೇವೆಗೆ ಬಂದಿದ್ದೀರಿ, ಅನೇಕ ಅನುಭವಗಳು ನಿಮ್ಮ ಜೀವಿತದಲ್ಲಿವೆ, ಅನೇಕ ಹಿಂಸೆಗಳ ಮಧ್ಯದಲ್ಲಿ ಕೂಡ ಸೇವೆ ಮಾಡ್ತಿದ್ದೀರಿ. ಫಸ್ಟ್ ನಿಮಗೆ ಈಗ ಸೇವೆ ಮಾಡುವ ಸಮಯದಲ್ಲಿ ಹೇಗೆ ಪ್ರೋತ್ಸಾಹ ಇದೆ, ಜನರಿಂದ ಆಗಲಿ, ಸಭೆಯಿಂದಾಗಲಿ ಅಥವಾ ಸೇವಕರಿಂದಾಗಲಿ? ಈ ದಿನಗಳಲ್ಲಿ ಸೇವೆ ಅಷ್ಟೊಂದು ನಾವು ಹಿಂದೆ ಮಾಡಿದಂಥ ರೀತಿಯಲ್ಲಿ ಸೇವೆ ನಡೀತಾ ಇಲ್ಲ. ಆ ದಿನಗಳಲ್ಲಿ ಸೇವೆ ಮಾಡಿದ್ವಿ, ಓಡಿಸ್ಕೊಂಡ್ರು ಮಾಡ್ತಾಯಿದ್ವಿ. ಆದರೆ ಈ ದಿನಗಳಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಸೇವೆಗೆ ಸಹ ತುಂಬ ಅಡೆತಡೆಗಳಿದ್ದಾವೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಆದರೂ ನಾವು ಸೇವೆ, ದೇವರು ನಮ್ಮನ್ನು ಅದಕ್ಕೋಸ್ಕರ ಕರೆದಿದ್ದಾರೆ, ನಾವು ಅದನ್ನು ಮಾಡಲೇಬೇಕು. ಸಾಯೋದಕ್ಕಿಂತ ಮುಂಚೆ ಹುಟ್ಟಿದ ಮೇಲೆ ಸಾಯಲೇಬೇಕು, ನಾವು ಸತ್ತೋಗ್ತೀವಿ, ಲೋಕ ಬಿಡಲೇಬೇಕು. ಅದಕ್ಕಿಂತ ಮುಂಚೆ ನಮಗೆ ಮಾಡಬೇಕಂತ ಸೇವೆ ಇದೆ. ನಮಗೆ ಯಾವ ರೀತಿ ದೇವರು ಕೃಪೆ ಕೊಡ್ತಿದ್ದಾರೆ ಆ ರೀತಿ ನಾವು ಮಾಡಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಒಂದು ಸಹಾಯ, ಒಂದು ಆಶೀರ್ವಾದ ದೇವರು ಕೊಡ್ತಾ ಇದ್ದಾರೆ. ಜನಗಳು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ, ಆದರಣೆ ಮಾಡ್ತಾ ಇದ್ದಾರೆ. ಸೊ ಸೇವೆ ನಡೀತಾ ಇದೆ. ಫಸ್ಟ್ ನೀವು ಒಂದೇ ತಿಪ್ಟೂರಿನಲ್ಲಿ ಅಲ್ಲ, ಒಂದೇ ಚರ್ಚಾ, ಬೇರೆ ನಿಮ್ಮ ಮೂಲಕ ಏನಾದರೂ ಬೇರೆ ಕಡೆಗಳಲ್ಲಿ ಸಭೆಗಳನ್ನ ಸ್ಥಾಪನೆ ಮಾಡಿದ್ದೀರಾ? ಇಲ್ಲ, ಅದಾದಮೇಲೆ ತಿಪ್ಟೂರಿನಲ್ಲಿ ಸರ್ಜಾಪುರದ ಅಲ್ಲೆಲ್ಲ ಸೇವೆ ಮಾಡಿ ಅದು ಇಂಡಿಯಾ ಅವರೇ ನೋಡ್ಕೊಳ್ತಾರೆ. ಅದಾದರೆ ಹೊಳಲ್ಕೆರೆಯಲ್ಲಿ ಸೇವೆ ಮಾಡಿದ್ದು ಅದು ನಮ್ಮ ಇದರಲ್ಲಿದೆ. ಇನ್ನು ಬೇರೆ 1-2 ಕಡೆ, ಹೀಗೆ ಬಳ್ಳಾರಿಯಲ್ಲಿ ಒಂದು ಅಥವಾ ಬೇರೆ ಬೇರೆ 1-2-3 ಕಡೆಗಳಲ್ಲಿ ಸೇವೆ ಪ್ರಾರಂಭಿಸಿದ್ವಿ. ಅದು ಸೇವೆ ನಡೀತಾ ಇದೆ. ಫಸ್ಟ್ ಇದರ ಮಧ್ಯದಲ್ಲಿ ಬೇರೆ ಯಾವ ಸೇವೆಯನ್ನು ಮಾಡ್ತಾ ಇದ್ದೀರಿ ನೀವು? ಇದರ ಜೊತೆಗೆ ನಾವು ಏನು ಮಾಡಿದ್ವಿ, ನಾವು ಸೇವಕರಿಗೆ, ಎಲ್ಲೂ ಬೈಬಲ್ ಕಾಲೇಜ್ಗೆ ಹೋಗೋಕ್ಕಾಗದೇ ಇರುವಂಥ ಸೇವಕರುಗಳಿಗೆ ದೈವಶಾಸ್ತ್ರದ ತರಬೇತಿ ಕೊಡಬೇಕು ಅಂತ ನನ್ನ ಆತ್ಮಿಕ ತಂದೆಯವರಿಗೆ ಒಂದು ದರ್ಶನ ಬಂತು. ಅವರು ಅದಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ನಾವು ಸೇವಕರುಗಳಿಗೆ ತರಬೇತಿ ಕೊಡುವಂಥ ಒಂದು ಸೇವೆ ಮಾಡ್ತಾಯಿದ್ದೀವಿ. ತರಬೇತಿನ ಕೊಡುವಂಥ ಎಷ್ಟು ಸಮಯದ ತರಬೇತಿ? ಅದು 2 ವರ್ಷದ ಕೋರ್ಸು. ಅದಕ್ಕೆ ಏನಾದರೂ ಫೀಸ್ ಏನಾದರೂ ಇದೆಯಾ? ಯಾವ ಫೀಸು ತೆಗೆದುಕೊಳ್ಳೋದಿಲ್ಲ, ಎಲ್ಲ ಫ್ರೀ ಆಗಿರ್ತದೆ. ಅದು 2 ವರ್ಷದ ಕೋರ್ಸು. ಸ್ತ್ರೀಯರು ಪುರುಷರು ಮಾಡ್ಬೋದು, ಸೇವೆ ಮಾಡೋವಂಥವ್ರು ಮಾಡ್ಬೋದು, ಅಥವಾ ಸೇವೆಯಲ್ಲಿ ಆಸಕ್ತಿ ಇರೋರು ಮಾಡ್ಬೋದು. ಬೈಬಲ್ ಕಾಲೇಜಿಗೆ ಹೋಗೋಕ್ಕಾಗಿಲ್ಲ, ಸೇವೆ ಮಾಡ್ತಾಯಿದ್ದೀನಿ ಅಂತರೂ ಮಾಡ್ಬೋದು. 4 ಸೆಮಿಸ್ಟರ್ ಇರ್ತದೆ, 4 ತಿಂಗಳು ಒಂದು ಸೆಮಿಸ್ಟ್ರು. ಸೊ ಅದರಲ್ಲಿ 2 ವರ್ಷದಲ್ಲಿ ಸೇವೆ ಮಾಡ್ಬೋದು. ನಾವು BMin, MIn, ಮಾಸ್ಟರ್ ಆಫ್ ಮಿನಿಸ್ಟ್ರಿ, ಬ್ಯಾಚುಲರ್ ಆಫ್ ಮಿನಿಸ್ಟ್ರಿ, ಡಿಪ್ಲೊಮಾ ಇನ್ ಮಿನಿಸ್ಟ್ರಿ ಅಂತ ಆ ಬೈಬಲ್ನಲ್ಲಿ ಪೂರ್ಣವಾಗಿ ಕಲ್ತ ಮೇಲೆ ನಾವು ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀವಿ. ಅಷ್ಟೇ. ನೀವು ಈ ಸ್ಥಳದ ಕರ್ನಾಟಕದಲ್ಲಿ ಮಾತ್ರ ಸೇವೆ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಹೋಗಿ ಸೇವೆ ಮಾಡಿದ್ದೀರಾ? ವಾಕ್ಯ ಕೊಡಲಿಕ್ಕೆ ನಾನು ಹೋಗಿದ್ದೀನಿ. ತಮಿಳ್ನಾಡು, ಆಂಧ್ರ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ, ಬಾಂಬೆ, ಈ ರೀತಿಯಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಸೇವೆಯನ್ನು ಮಾಡಿದ್ದೀರಿ, ಸುವಾರ್ತೆ ಸಾರಿದ್ದೀರಿ. ಛತ್ತೀಸ್ಗಢದಲ್ಲಿ ವಾಕ್ಯ ಕೊಡ್ಲಿಕ್ಕೆ ತುಂಬ ಅನೇಕ ಕಡೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಸೇವೆ ಮೂಲಕ ಆದಂಥ ಒಂದು ಅದ್ಭುತ ಹೇಳ್ಬೋದಾ? ನನ್ನ ಸೇವೆ ಮೂಲಕ ನಡೆದಂಥ ಅದ್ಭುತ ಅಂದರೆ, ನಾನು ಫಸ್ಟ್ ಟೈಮ್ ಸರ್ಜಾಪುರದಲ್ಲಿ ಸೇವೆ ಮಾಡಬೇಕಾದ್ರೆ ಜನಗಳು ನನ್ನ ಮನೇನ ಮೊದಲನೇ ಆಸ್ಪತ್ರೆ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ 2ನೇ ಆಸ್ಪತ್ರೆ. ನಾನು ಜನಗಳಿಗೆ ಏನಾದರೂ ಒಂದು ಕಡೆ ನನಗೆ ಹುಷಾರಿಲ್ದಂಗೆ ಇರ್ತಾ ಇದ್ದೆ. ನಾನು ಕೆಲವು ಸಮಯದಲ್ಲಿ ಅಲ್ಲಿ ಕೋಲ್ಡ್ ಏರಿಯಾ, ನನ್ನ ಮೂಗಿಗೆ ಸೈನಸ್ ಪ್ರಾಬ್ಲಮಿಂದ ಮೂಗು ಕಟ್ಕೊಳ್ಳೋದು ತುಂಬ ಕಷ್ಟಪಡ್ತಾಯಿದ್ದೆ ನಾನು. ಆದರೆ ಜನಗಳು ಅವ್ರಿಗೆ ಯಾವ ನಂಬಿಕೆನೂ ಗೊತ್ತಿಲ್ಲ, ಬಾಟ್ಲಲ್ಲಿ ನೀರು ಇಟ್ಕೊಂಬಂದು ಬ್ರದರ್ ನಮ್ಮ ಇವ್ರಿಗೆ ಹುಷಾರಿಲ್ಲ, ಪ್ರೇಯರ್ ಮಾಡಿಕೊಡಿ ಬ್ರದರ್. ನನಗೇನು ಗೊತ್ತಿಲ್ಲ. ನಾನು ಆ ನೀರಿಗೆ ಪ್ರಾರ್ಥನೆ ಮಾಡಿ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ದೆ. ಅವ್ರು ಭಾನುವಾರ ಬಂದು ಸಾಕ್ಷಿ ಹೇಳೋರು, ಬ್ರದರ್ ನೀವು ಪ್ರಾರ್ಥನೆ ಮಾಡಿ ಕೊಟ್ಟರಲ್ಲ ನೀರನ್ನ ಅವ್ರು ಕುಡಿದ್ರು ಚೆನ್ನಾಗಾದ್ರು ಬ್ರದರ್. ತುಂಬ ಜನ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ ನನಗೂ ಒಂದೊಂದು ಸಲ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೆ ಏನೂ ಆಗಲ್ಲ, ಇವರಿಗೆಲ್ಲ ಹೆಂಗೆ ಗುಣ ಆಗ್ತದೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅಷ್ಟೇ, ದೇವ್ರು ಗುಣಪಡಿಸೋಣ. ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ಜನ ಸೀರಿಯಸ್ ಆಗಿ ಮಲ್ಕೊಂಡಿರೋರು ಆ ನೀರನ್ನ ಕುಡಿದ ಮೇಲೆ ಅವ್ರು ಎದ್ದು ಚೆನ್ನಾಗಿ ಓಡಾಡಿದ್ದಾರೆ. ಸೊ ದೇವರು ಈ ರೀತಿಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಅಷ್ಟೇ. ನಿಮ್ಮ ಸೇವೆಯಲ್ಲಿ ದುಃಖಪಟ್ಟ ಸಮಯ ಇದೆ? ದುಃಖಪಟ್ಟಿದ್ದೀನಿ ನಾನು. ಒಂದೊಂದು ಸಾರಿ ನಾನು ಬಿ ಟಿ ಎಚ್ ಮುಗಿಸಿದ ಮೇಲೆ ನಾನು IHಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ನಾನು ಒಬ್ಬೊಂಟಿಗನಾಗಿರ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಅವಂಥ ದುಡ್ಡು ಇರಲಿಲ್ಲ, ಹಣ ಇರಲಿಲ್ಲ, ಊಟ ಮಾಡೋಕ್ಕೆ ಇದಿರಲಿಲ್ಲ.
ಅಫ್ಕೋರ್ಸ್ ಕೆಲಸ ಮಾಡ್ಬೋದಿತ್ತು, ಕೆಲಸಕ್ಕೆ ಹೋಗಿ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಒಂದು ಸಾರಿ ಲೋಕದೊಳಗಡೆ ದುಡ್ಡಿನಿಂದ ಹೋದರೆ ಮತ್ತೆ ನಾವು ಸೇವೆ ಬರೋಕ್ಕಲ್ಲ. ದೇವರು ಯಾವಾಗಲೂ ಆತನ ಕರೆಯುವಿಕೆ ನಾನು ಅನ್ನಿಸ್ತಾ ಇದ್ದೆ, ನಾನೇ ಒಳ್ಳೆ ಕುರುಬನು, ನನ್ನನ್ನು ನೀನು ಹಿಂಬಾಲಿಸ್ತೀಯ, ನನ್ನ ಸೇವೆ ಮಾಡು. ಸ್ವಾಮಿ ಹೇಳಿದರೆ ನನ್ನ ಸೇವೆ ಮಾಡು ಅಂತ. ನಾನು ಸ್ವಾಮಿ ಸೇವೆ ಮಾಡಬೇಕು, ಅದೇಗೆ ನಾನು ಕೆಲಸ ಮಾಡೋಕ್ಕಾಗ. ಒಂದು ಕಡೆ ಆ ಕಡೆಗೆ ಹೋಗಂಗಿಲ್ಲ, ಒಂದು ಕಡೆ ವಾಪಸ್ ಮನೆಗೆ ಹೋಗಂಗಿಲ್ಲ, ಇನ್ನೊಂದು ಕಡೆ ಆ ಸಮಯದಲ್ಲಿ ಅಂಥ ಪರಿಸ್ಥಿತಿ. ಎಷ್ಟೋ ಸಾರಿ ನಾನು ಕಷ್ಟಪಟ್ಟಿದ್ದೀನಿ, ಹತ್ತಿದ್ದೀನಿ. ಆಮೇಲೆ ಅಷ್ಟೆಲ್ಲ ಸರ್ಜಾಪುರ ಅಲ್ಲೆಲ್ಲ ಸೇವೆ ಮಾಡೋ ಒಬ್ಬಂಟಿಗ ನಾನು, ಯಾರೂ ಇಲ್ಲ ನನಗೆ ಹೊಡೆದ್ರು ಯಾರೂ ಕೇಳೋರಿಲ್ಲ, ಬೈದರು ಯಾರೂ ಕೇಳೋರಿಲ್ಲ. ನಮ್ಮ ಊರುಗಳಲ್ಲೆಲ್ಲ ಏನಾದ್ರು ಗಲಾಟೆಗಳಾದರೆ ನಮ್ಮ ಕುಟುಂಬಗಳ ಮಧ್ಯದಲ್ಲ, ಊರಲ್ಲೋ ಯಾವ್ದಾರ ಇದಾದರೆ ಇಡೀ ಬ್ರದರ್ಸು ಎಲ್ಲರೂ ಒಟ್ಟಿಗೆ ಗುಂಪಾಗಿ ಸೇರ್ಕೊಬಿಡ್ತಾಯಿದ್ವಿ. ಯಾರಿಗಾದ್ರೂ ಹೊಡೆಯೋಕ್ಕಾಗಲಿ ಆ ಥರ ಜಗಳ ಮಾಡೋಕ್ಕೇನು. ಇಲ್ಲಿ ನಾನು ಒಬ್ಬನೇ 10 ಜನ ಬಂದು ನಾನು ಹಿಡ್ಕೊಂಡು ಹೊಡೆದ್ರೂ ಯಾರಿಗೆ ಕೇಳೋಂಗಿಲ್ಲ, ಸಾಯಿಸೋರಿಗೆ ಕೇಳ. ತುಂಬ ರೀತಿಯಲ್ಲಿ ಸಮಸ್ಯೆ. ಕೆಲವು ಹೊಡೆಸ್ಕೊಂಡಿದ್ದೀನಿ ಸುಮ್ಮನೆ. ಸೊ ಈಗ ಫಸ್ಟ್ ನಿಮ್ಮ ಮುಂದಿನ ದರ್ಶನ ಏನಪ್ಪ ಸೇವೆ ವಿಷಯದಲ್ಲಿ? ಕರ್ನಾಟಕದಲ್ಲಿ ಸೇವೆ ಮಾಡಬೇಕು, ಅಷ್ಟೇ ಸಾಕು? ಅಷ್ಟೇ, ನನಗೆ ಬೇರೆ ಯಾವ ಆಸೆ ಇಲ್ಲ ಅಷ್ಟೇ. ದೇಶ ಎಷ್ಟು ದೊಡ್ಡದಿದೆ ಭಾರತ ದೇಶ. ಹೌದು, ಭಾರತ ದೇಶ ರಕ್ಷಣೆ ಹೊಂದಬೇಕು ಅನ್ನೋ ಆಸೆ ನನಗಿದೆ. ಆದರೆ ನನ್ನ ಹಾರ್ಟ್ ಬಿಟ್ಟು ಯಾವಾಗಲೂ ಕರ್ನಾಟಕದ ಜನರು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕು. ಕರ್ನಾಟಕದ ಜನರು ಎಲ್ಲರ ಹೆಸರು ಪರಲೋಕದಲ್ಲಿ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಬೇಕು. ಅದು ನನ್ನ ಆಸೆ. ಈ ಭೂಮಿ ಬಿಟ್ಟ ತಕ್ಷಣ ಅವ್ರು ಪರಲೋಕಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗಬಾರ್ದು, ದೇವರ ಶಿಕ್ಷೆಗೆ ಅವ್ರ ಗುರಿಯಾಗಬಾರ್ದು. ಅವ್ರಿಲ್ಲಿ ಪರಿಶುದ್ಧರಾಗಿ ದೇವ್ರ ಬಳಿಗೆ ಅವ್ರು ಹೋಗ್ಬೇಕು. ಅದು ನನ್ನ ಆಸೆ, ಬೇರೆ ಇನ್ಯಾವ ಆಸೆ. ಬೇರೆ ಯಾವುದಾದ್ರು ಸೇವೆಯನ್ನು ಮಾಡ್ತಿದ್ದೀರಾ ಭಾಷೆ ನೀವು? ಹೀಗೆ ವಾಕ್ಯಗಳನ್ನು ಕೊಡಲಿಕ್ಕೆ ಹೋಗ್ತೀನಿ, ಪ್ರಸಂಗ ಮಾಡಲಿಕ್ಕೆ ಹೋಗ್ತೀನಿ, ಉಪದೇಶ ಮಾಡಲಿಕ್ಕೆ ಹೋಗ್ತೀನಿ. ಆಂಧ್ರದಲ್ಲಿ ಸುಮಾರು 40 ಜನ ಸೇವಕರುಗಳಿಗೆ ನಾವು ಉಪದೇಶ ಮಾಡಿ ಅಲ್ಲಿ ಮಾಡಲಿಕ್ಕೆ ದೇವ್ರ ಕೃಪೆ ಕೊಟ್ಟರು. ಅವರಿಗೆ ತರಬೇತಿ ಕೊಡಲಿಕ್ಕೆ ದೇವ್ರ ಕೃಪೆ ಕೊಟ್ಟರು. ಹೀಗೆ ಟೀಚಿಂಗ್ ಮಾಡೋಕ್ಕೆ ಹೋಗ್ತೀನಿ, ಭಾಷಾಂತರ ಮಾಡ್ತೀನಿ. ದೇವ್ರು ನನಗೆ ಕೊಟ್ಟಂಥ ಇನ್ನೊಂದು ತಲಾಂತು, ಒಂದು ಪ್ರೀಚಿಂಗು, ಟೀಚಿಂಗು, 3ನೇದು ಭಾಷಾಂತರ, ಟ್ರಾನ್ಸ್ಲೇಷನ್ ಮಾಡ್ತೀನಿ. ಕನ್ನಡ ಮತ್ತು ಬೇರೆ ಭಾಷೆ ಎಲ್ಲ, ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ, ಇವೆರಡು ಭಾಷಾಂತರಗಳನ್ನು ನಾನು ಮಾಡ್ತೀನಿ. ಇದನ್ನು ಪ್ರಾರಂಭದಿಂದನೂ ದೇವರು ನನಗೆ ಕೊಟ್ಟಂಥ ಕೃಪೆ. ಫಸ್ಟೇ ಖಂಡಿತವಾಗಿ ನಿಮ್ಮ ಸೇವೆ, ನೀವು ಅನೇಕ ಅನುಭವ ನಿಮ್ಮ ಜೀವಿತದಲ್ಲಿದೆ. ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಕೂತ್ಕೊಂಡೆ 1-2 ಗಂಟೆ 3 ಗಂಟೆ ಸಾಕಾಗಲಿಕ್ಕಿಲ್ಲ. ಆದರೆ ಒಂದು ಸಣ್ಣದಾಗಿ ನಿಮ್ಮ ಸಾಕ್ಷ್ಯನ, ಈ ಸುವಾರ್ತಿಕದಲ್ಲಿ ನಿಮ್ಮ ಸಾಕ್ಷ್ಯನ ಹೇಳಿದಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಒಳಗಿರುವಂಥ ದರ್ಶನಗಳು ಈ ಕರ್ನಾಟಕವನ್ನು ದೇವರಿಗಾಗಿ ಗೆಲ್ಲುವಂಥ ದರ್ಶನವು ದೇವರು ನೆರವೇರಿಸಲಿ ಅಂತ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಇದೆ. ಯಾಕಂದರೆ ಈ ಕರ್ನಾಟಕವು ದೇವರಿಗೆ ಸ್ವಂತವಾಗಬೇಕು. ಹೌದು, ಅಂದರೆ ಕರ್ನಾಟಕ ಅಂದರೆ ದೇವರಿಗೆ ಸ್ವಂತ ಆಗಬೇಕಂದ್ರೆ ಜನರು ಸತ್ಯದ ಕಡೆಗೆ ಬರಬೇಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಬೇಕು ಅಲ್ಲ. ಖಂಡಿತವಾಗಿ ನಿಮ್ಮ ದರ್ಶನ, ನಿಮ್ಮ ಕುಟುಂಬವನ್ನು ದೇವರು, ನಿಮ್ಮ ಸೇವೆಯನ್ನು ದೇವರ ಆಶೀರ್ವಾದ ಮಾಡಿ ನಮ್ಮ ಪ್ರಾರ್ಥನೆ ಆಗಿದೆ. ಪ್ರಿಯ ಆಶ್ರಯ ಟಿ ವೀಕ್ಷಕರೇ, ಈ ಸಮಯದಲ್ಲಿ ನಮ್ಮ ಸಂಗಡ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಪರ್ವತೇಗೌಡ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ತಿಪ್ಟೂರಿನಲ್ಲಿ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಶಕ್ತವಾದ ರೀತಿಯ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ. ಅವರ ಆಸೆ ಇದೆ ಕರ್ನಾಟಕ ದೇವರಿಗಾಗಿ ಗೆಲ್ಲಬೇಕಂತ. ಖಂಡಿತವಾಗಿ ದೇವರು ನಡೆಸೋದಕ್ಕಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಈ ಆಸರೆ ಟಿ ವಿಯಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮ ವೀಕ್ಷಿಸಿದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ತಿರುಗಿ ಆಸರೆ ಟಿ ವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ಬರೋ ತನಕ ಆಸರೆ ಟಿ ವಿಯನ್ನು ವೀಕ್ಷಿಸಿ. ನಿಮಗೆ ವಂದನೆಗಳು ಪಾಸ್ಟರ್, ನಿಮಗೆ ಕೂಡ ವಂದನೆಗಳು. ಥ್ಯಾಂಕ್ ಯು.